ನಮಸ್ಕಾರ ರೀಪಾ ಎಲ್ಲ ಸೌಕರ್ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ರ್ಯಾಂಡ್ ನ್ಯೂ ವ್ಲಾಗ್. ಏನಪ್ಪಾ ವ್ಲಾಗ್ ಅನ್ನತೀನಿ ಅಂತಂದೇ ವಿಚಾರ ಮಾಡತ್ತಿರಣ. ಹೌದು, ಇದು ವ್ಲಾಗ್. ಯಾವ ವ್ಲಾಗ್ ಅಂದ್ರ ನಾವು ಬೈಕ್ ಮೇಲೆ ಟ್ರಿಪ್ ಹೊಂಟಿದ್ವಿ. ಎಲ್ಲಿಗೆ ಅಂದ್ರ ಕುದುರೆಮುಖ, ಆಮೇಲೆ ಸಿರ್ಸಿ, ಈ ಕಡೆ ಏನ್ ಕಳಸ ಎಲ್ಲ ಐತಲ್ಲ, ಸೊ ಅಲ್ಲಿಗೆ ನಾವೆಲ್ಲರೂ ಬೈಕ್ ಮೇಲೆ ಟ್ರಿಪ್ ಹೊಂಟಿದ್ವಿ. ಸೊ ಆ ಟ್ರಿಪ್ಪಿನ ವ್ಲಾಗ್ ಇದ. ನಿಮಗೆಲ್ಲರಿಗೂ ಗೊತ್ತಿದ್ದಂಗನ ನನ್ನ PC SSD ಸುಟ್ ಹೋಗೈತಿ. ನಮ್ಮ ಟೈಮ್ ಗಾಂಡು ಟೈಮ್ ಅನ್ನೋದು ನಮ್ ಯಾವತ್ತೂ ಜೋಡಿನೇ ಇರ್ತೈತಿ. ಸೊ PC SSD ಸುಟ್ಟಿದ್ದಕ್ಕ ಅಂಡರ್ ವ್ಯಾರಂಟಿ ಇತ್ತು. 20-25 ದಿನ ರಿಪೇರ್ ಆಗಿ ಬರಲ್ಲ ಅಂತಂದ್ರು. ಅದಕ್ಕೆ ನಾವೇನ್ ಮಾಡಿದ್ವಿಪ್ಪ ಅಂದ್ರ ಮನ್ಯಾಗ ಕೂತಿ ಏನ್ ಮಾಡೋಣ, ಒಂದ್ ಸ್ವಲ್ಪ ಈಗ ಹೆಂಗೂ ಮಳೆಗಾಲ ಸೀಸನ್ ಐತಿ, ಟ್ರಿಪ್ಪಿಗೆ ಹೋಗೋಣ ಅಂತಂದ್ರೆ ಮಾರುತಿ ನಮ್ಮ ಹಳ್ಯಾಗಳು ಎಲ್ಲರೂ ಸೇರಿ ಟ್ರಿಪ್ ಹೋಗೋಣ ಅಂತಂದ್ರೆ ಡಿಸೈಡ್ ಆಗಿದ್ವಿ. ಸೊ ನಾವು ಹೊಂಟಿವಿ ಕುದುರೆಮುಖ ಟ್ರೆಕ್ಕಿಂಗ್. ಸೊ ಟ್ರೆಕ್ಕಿಂಗ್ ಹೊಂಟಿವಿ. ಲಾಗ್ ಮಾಡಿ ನಿಮಗೆ ತೋರಿಸ್ಲಿಲ್ಲ ಅಂದ್ರೆ ಹೆಂಗ. ಸೊ ಹೋಗುದ್ ನಡ್ರಿ ಕುದುರೆಮುಖಕ್ಕ, ನಮ್ಮ ಜೊತೆ ನೀವು ಜಾಯ್ನ್ ಆಗಿರಿ. ಸೊ ಈ ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗತ್ತ. ಬ್ಲಾಗ್ ಫುಲ್ ನೋಡೋದಂತೂ ಮರಿಬೇಡ್ರಿ. ಮತ್ತ ಸೊ ಬರ್ರಿ, ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ಹೆಂಗ್ ಸ್ಟೇ ಇರ್ತೀವಿ, ಹೆಂಗ ಆಗತ್ತ ನಮ್ಮ ಪೂರ್ತಿ ಟ್ರಿಪ್ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಾವಿರ್ತೀವಿ ನಿಮ್ ಜೋಡಿ. ಲವ್ ಯು ಆಲ್. ಬರ್ರಿ ಗೈಸ್, ಟ್ರಿಪ್ ಸ್ಟಾರ್ಟ್ ಮಾಡೋಣ. ಟ್ರಿಪ್ ಅನ್ನೋದು ಎಷ್ಟು ಎಕ್ಸೈಟ್ಮೆಂಟ್ ತಂದಿತ್ತಪ್ಪ ಅಂದ್ರೆ, ಇಟ್ಟಿದ ಅಲ್ರಾಮ್ಕಿನ್ನ 10 ನಿಮಿಷ ನಮಗೆ ಜಲ್ದಿನೇ ಎಚ್ಚರಾಗಿತ್ತು. ಸೊ ಜಲ್ದಿ ಎದ್ದ ನಾವು ಪಟಾಪಟ ಅಂತಂದು ಹಾಸಿಗೆ ಎಲ್ಲ ಮಡಚ್ಕೊಂಡ ಇನ್ನು ಟ್ರಿಪ್ಪಿಗೆ ನಮಗೆ ಏನೇನು ಬೇಕಲ್ಲ ಎಲ್ಲ ಸಾಮಾನುಗಳನ್ನು ನೀಟಾಗಿ ಎಲ್ಲ ಜೋಡಿಸ್ಕೊಂಡ ಹೊರಗೆ ಮಳೆ ಇತ್ತು ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ನಾನು ಒಗ್ಗದು ಹಾಕಿದ್ದು ಅರ್ಬಿನೂ ಒಣಗಿದ್ದಿಲ್ಲ. ಹಂಗೆ ಹಸಿ ಅರ್ಬಿನ ಪಟ್ ಅಂತಂದೇಳಿ ಎಲ್ಲ ಬ್ಯಾಗ್ನಾಗ ತುರ್ಕೊಂಡು ನಾವು ಹೊಂಟಿದ್ದನ ರಬಕವಿ ಬಸ್ ಸ್ಟ್ಯಾಂಡ್ ಕಡೆಗೆ. ಹೇ ಏನಿವ ಬೈಕ್ ಟ್ರಿಪ್ ಅಂತಂದೇಳಿ ಬಸ್ ಸ್ಟ್ಯಾಂಡಿಗೆ ಹೊಂಟಲ್ಲ ಅಂತ ವಿಚಾರ ಮಾಡತ್ತೀರೇನು? ಹೌದು ಗೈಸ್, ಬೈಕ್ ಟ್ರಿಪ್ ಸ್ಟಾರ್ಟ್ ಆಗೋದು ಹುಬ್ಳಿಯಿಂದ, ನಮ್ಮ ಅಜ್ಜಿ ಮನೆಯಿಂದ. ಅದಕ್ಕೆ ಅಜ್ಜಿ ಮನೆ ತನ ನಾವು ಒಂದು ಬಸ್ಸ ಮಾಡಿಸ್ಬಿಟ್ಟಿದ್ದೀವಿ ನಮಗೆ ಹೋಗಾಕಂತ. ಬಸ್ ಸ್ಟ್ಯಾಂಡ್ ನಮಗೆ ಕುಂಡ್ರಾಕಂತೂ ಜಾಗ ಸಿಗಲಿಲ್ಲ. ನಿತ್ತ ಮಸ್ತಂಗೆ ಹೋಗೋಣ ನಡೀರಿ. ಶಿವ ಅಂತಂದೆ ಹಾಡ ಕೇಳ್ಕೊತ ಬಸ್ ಒಳಗೆ ಹೊಂಟಿದ್ದು ನಮ್ಮ ಅಕ್ಕನ ಮಗ ಹಳೆಯ ಭೇಟಿಗಿದ್ದ. ಈಗೇನು ಹುಡುಗು ಎಷ್ಟು ಶಾಣೆ ಇರ್ತಾವ, ನೀವ ನೋಡ್ರಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಏನೇನ್ ಹೆಸರ? ಹಂಗ ಹಳೆಯನ್ ಜೊತೆ ತನಿಗೆ ಹಾಕೋತ ನಾವು ಧಾರವಾಡ ಯಾವಾಗ ಮುಟ್ಟಿದೀವಿ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ನಡೀರಿ ಹೋಗುವ. एक बार धोखा खा चुका हूँ, दोबारा नहीं खाऊंगा. पहचाना मुझे? ಮಹಾರಾಜ ನಮಸ್ಕಾರ. ಗೈಸ್ ನಾವು ಬಂದಿವಿ ಗಾಡಿಗೆ ಸೈಡ್ ಬ್ಯಾಗ್ ಹಾಕ್ಸಕ. ಇವ ನಮ್ಮ ಸಣ್ಣ ಹಳೆ ಅರ ನಮಸ್ಕಾರ ಹೇಳ. ಹಲೋ ಜನರೇ, ದೊಡ್ಡ ಹಳೆ ಅಲ್ಲ, ಇದು ಬ್ಯಾಗ್ ರೀ. ಸೊ ಈಗ ಗಾಡಿ ಮೇಲೆ ಹೋಗತ್ತಿಲ್ಲ. ಸೊ ಗಾಡಿಗೆ ಸೈಡ್ ಬ್ಯಾಗ್ ಇರ್ಲಿ ಅಂತಂದೇಳಿ ಟೆಂಪರರಿ ಬರೀ ಈಗ ಇದ್ರ ಪೂರ್ತಿ ಕಟ್ಟ ಇದೆ, ಟೂರ್ಗೆ ಹೋಗ್ಬರೋ ಪೂರ್ತಿ. ಕಿರಣ್ ಒಂದು ಹಾಯ್ ಹೇಳುವ. ಕಿರಣ್ ಒಂದ್ ಸ್ವಲ್ಪ ನಾಸ್ತಾನ, ಆದ್ರೂ ಅಡ್ಜಸ್ಟ್ ಮಾಡ್ಕೊರಿ. ಈಗ ಟೂರ್ಗೆ ಯಾರ್ಯಾರು ಹೊಂಟಿವು ಏನೇನ ಅಂತಂದು ಹೇಳ್ಬೇಕಂದ್ರೆ 1 2 3 and 4 ಮೀ ಬೋಲ್ತಿ, ಪಬ್ಲಿಕ್ ಬೋಲ್ತಿ. ಓಕೆ. ಸೊ ಅಣ್ಣ ನೋಡ್ರ ಫುಲ್ ತುಟ್ಟಿ ಹೇಳ ಅಂತಾರ ನೋಡಿ. ಸೊಯ್ದಾಗ ಹಿಡಿದು ಮಾಡ್ಸೋನು ಏನೋ ಹುಡುಕಾಡ ಅಂತಾರ. ಫುಲ್ ತಿಂಡಿಲೆ ಚಸ್ಮಾ ತೊಗೊಂಡು ಬರ್ತಿದ್ದು. ಕ್ರಿಕೆಟ್ ಚಸ್ಮಾ ಕೊಡು 3 ನಂಬರ್ದ. ಏನೋ ಹಾಕ್ಯಾರ ಅವ್ರಲ್ಲಿ. ಅಟ್ಟ ರಬ್ಬಲ್ ಅನ್ನದ. ಹಾ ತಮ್ಮ ಇಲ್ಲಿ ನೋಡು. ಗ್ಲಾಸ್ ಬ್ಯಾಡ ತಡಿಯೋ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ಎಲ್ಲೆಲ್ಲೂ ನೀನೇ ಕಾಣುವೆ. ಸೊ ನೋಡ್ರಲೆ ಏನ್ ಕಟ್ಕೊಳಕತ್ ನೀವು. ಏನ್ ಕಟ್ಕೊಳಕತ್ ನೀವು. ಬಾಳ ಕಟ್ಟೋ ಇದ್ರ ಲುಕ್ಲೆಕ್ಕ ಅಂತ ನೋಡು. ರಾಮ್ ದಿಮ್ ಜಿಗಡಮ್ ದಿಗಡಮ್, ರಾಮ್ ದಿಮ್ ದಿಗಡಮ್ ದಿಗಡಮ್, ಝೋಮ್ ಝೋಮ್ ರಾಮ್ ದಿಮ್. ಸೇಮ್ ವಿಲನ್ ಲುಕ್ ಅನ್ಲಿಲ್ಲ. ನವಗ್ರಹ ಪಿಕ್ಚರ್ ವಿಲನ್ ಆಗಿನಿ. ಸೊ ನೋಡೋಣ. ಈಗ ಆ ಗಾಡಿ ಕೂಯ್ತು ನಮ್ಮ ಕೈ ಚೀಲ, ಪಾಟಿ ಚೀಲ. ಇನ್ನು ಈ ಗಾಡಿ ಕುಂದಿರ್ಬೇಕು. ಇದಕ್ಕೆ ನೀಲಿ ತೊಗೊಂಡಿವು, ಅದಕ್ಕೆ ಇದನ್ನ ತೊಗೊಂಡಿವು ಫುಲ್ ಹಸ್ರ ಆರ್ಮಿ ಕಲರ್ ತೊಗೊಂಡಿವು. ಇದಕ್ಕೆ ನೀಲಿ ತೊಗೊಂಡಿವು. ಇಲ್ಲ ನೋಡ್ರಿ ಇವ ನೋಡ್ರಿ ನಮ್ಮ ಅಂಬಾರಿಗಳು. ಈ ಅಂಬಾರಿ ಮಾಲಕರು ಇವ್ರ, ಈ ಅಂಬಾರಿ ಮಾಲಕರು ಇವ್ರ. ಸೊ ಈಗ ಧಾರವಾಡಕ್ಕೆ ಹೋಗಿ ಫುಲ್ ಏನ ಖರೀದಿ ಐತಿ.
ಟ್ರೆಕ್ಕಿಂಗ್ ಶೂಸ ಅದು ಇದು ಅಂತಂದೇಳಿ ಅವನ್ನೆಲ್ಲ ತಗೊಳ್ನು. ಫುಲ್ ಟ್ಯಾಂಕ್ ಬೋಲ್ತಿ ಒಟ್ಟ ಫುಲ್ ಟ್ಯಾಂಕ್ ನಡೆದೈತಿ ಅಲ್ಲಿ ಮಾರುತಿದ. ಕಿರಣ್ ಗಾಡಿ ಅಂತೂ ಇಲ್ಲಿ ಫುಲ್ ಆತು. ಒಟ್ಟ ಗಾಡಿಗೂ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊಂಟ್ರ ನಮ್ಮನ್ನ ಒಟ್ಟ ನಿಂದ್ರ ಇಲ್ಲ ಎಲ್ಲೂ ಅಡ್ಡಾಡ್ದಂದ್ರೆ ಅಡ್ಡಾಡ್ದು ಒಟ್ಟಿಗೆ. ಧಾರವಾಡ ಸಿಟಿ ಒಳಗ ನಮ್ಮ ಖರೀದಿ ಚಾಲು ಆಗೈತಿ. ಟೂರಿಗೆ ಹೊಕ್ಕಿ ಅನ್ನೋದು ಒಂದ್ ಕಡೆ ಇದ್ರ ಖರೀದಿನ ಸಿಕ್ಕಂಗ ಬರೀ ಮುಗುಳೆ ಹಾಕೋ ಅಂಡರ್ವೇರ ಬನ್ನೇನ ಕೂಡಿಕಿಸಿಂದನ 1000 ರೂಪಾಯಿ ಬಿಲ್ ಮಾಡ್ಯಾರ. ರೆಟ್ಟಿ ಕಾಲ್ರಿ ಅಂಡರ್ವೇರ ಬನ್ನೇನ ಸುದಕ್ಕ ತುಟ್ಟಿ ಆಗ್ಬಿಟ್ಟಾವ. ಶೂಸ್ ಖರೀದಿನೂ ಆತು. ಸೊ ಇಲ್ಲಿ ತಗೊಂಡಿವ್ ನಾವು ಶೂಸ ಬೈಯಾಗೊಲ್ಲೆ. ಸೊ ಶೂಸ್ ಖರೀದಿ ಮಾಡಿ ನಾವೀಗ ಹೊಂಟಿವಿ. ಮೊಬೈಲ್ ಹಿಂಗೆ ಹಿಡ್ಕೊಂಡು ತಿರ್ಗಾಡೋದು ನಮಗೆ ಯಾಕೋ ಇದನ್ನ ಅನ್ಸಾಯ್ತಿ. ಸುಮ್ಮ ಒಂದು ಟ್ರೈಪಾಡ್ ತೊಗೊಲೇನ ನಾನು ಅಂತೀನಿ. ಸೊ ಟ್ರೈಪಾಡ್ ನೋಡೋಣಂತ ಮತ್ತು ಜೈ ಅಂಡರ್ವೇರ್ ಬನಿಯನ್ಸ್. ಇದು ಹಿಂಗೆ ಟೊಮೆ ಐತಿದೆ. ಇದು ಫುಲ್ ಟೊಮೆ ದೊಡ್ಡದ. ಟೊಮೆ ತೊಗೊಳೋ ಸಣ್ಣ ಟೊಮೆ ತೊಗೊಳೋ ನೋಡೋಣಂತ. ಚಲೋ ಗೈಸ್ ಮೈಕ್ ತೊಗೊಂಡಿವಿ. ಮೈಕ ಫುಲ್ ತಿಂಡಿಲಿ ಐತಂದು ಹೇಳ್ಯ ನನ್ನ. ಸೊ ನಮ್ಮ ಸಂಬಂಧ ಒಂದು ಬೇರೆ ಪ್ರೈಸ್ಲೆ ಕೊಟ್ಟಾರಂತ. ನಿಮಗೆ ಆ ಪ್ರೈಸಸ್ ಸಿಗಲ್ಲ. ಯೂಸ್ ಮಾಡೋಣ ಈ ಮೈಕ್ ಬಗ್ಗೆ ರಿವ್ಯೂ ಹೇಳೋಣಂತ. ಬಿಲ್ಲಿಂಗ್ ಎಲ್ಲ ನಡೆದೈತಿ. ಹಂಗೆ ಇದೊಂದು ಟ್ರೈಪಾಡ್ ಒಂದ. ಸೊ ಇದೊಂದು ಮೈಕ್ ಒಂದ. ಅವ್ನು ಅಡ್ಡಿ ಟೂರಿಗೆ ಟೂರಿಂಗಿಂತ ಖರ್ಚು ಇದ್ರದ್ದೇ ಜಾಸ್ತಿ ಆತನ. ಶೂಸ ಅದ ಅನ್ಕೋತಾವ ನಾವು. ಸೊ ನಾವು ಬಂದೀವಿ ನೋಡ್ರಿಪ್ಪ ಎಲ್ಲಿ ಅಂದ್ರೆ ವಿಶಾಲ್ದ ಮಾರ್ಟ್ ಅಂತ. ವಿಶಾಲ್ ಮಾರ್ಟಿಗೆ ಕರ್ಕೊಂಬಂದಾರ. ಇಲ್ಲೆಲ್ಲ ನಾವು ತೊಗೊಳಂತ ಏನು ಇಲ್ಲೆಲ್ಲ ಹೆಣ್ಮಕ್ಳು ಸಾಮಾನು ಅದಾವ. ಅದಕ್ಕೆ ಇಲ್ಲಿ ನೋಡ್ರಿ ಸಣ್ಣ ಹುಡುಗರು ಸಾಮಾನು ಅದಾವ. ಗಂಡ್ಮಕ್ಳು ಅದಾವ ಇಲ್ಲಿ. ಹೆಣ್ಮಕ್ಳು ಇದಾವಪ್ಪ. ಬ್ಯಾಗ್ ನಂದು ಬ್ಯಾಗ ಸಾಂದಾಗ ಐತಿ. ಸದ್ದ ಹೆಂಗೈತಪ್ಪ ಅಂದ್ರೆ ಇಬ್ಬರು ಅರಿಬಿ ಕೂಡ ಒಂದೇ ಬ್ಯಾಗ್ನಾಗ ಹಿಡಿಬೇಕು. ಆ ಥರ ನಾವು ಅರ್ಬಿ ಆ ಥರ ಬ್ಯಾಗ್ ನೋಡಕ್ಕೆ ಬಂದೀವಿ. ಸೊ ಇಲ್ಲಿ ದೊಡ್ಡ ಟ್ರೆಕ್ಕಿಂಗ್ ಬ್ಯಾಗ್ ಅದಾವ. ಬಾ ತಂದೆ ಮಾರುತಿ ಕರ್ಕೊಂಡು ನಾನು ಅದಾವ ನೋಡೋಣಂತ ಬರ್ರಿ. ಬ್ಯಾಗ್ ಅದಾವ ಇಲ್ಲಿ. ಸೊ ತೋರಿಸೋಣ ಬರ್ರಿ. ವಿಶಾಲ್ ಮಾರ್ಟ್ ಏನು ರೇಟ್ ಅದಾವು ಏನಿಲ್ಲ. ಇವೇ ತುಟ್ಟದಾವ ಇಲ್ಲಿ. ಒಕ್ಕರು ತುಟ್ಟದ ದೋಸ್ತ ಫುಲ್ ತಿಂಡಿಲಿ. ಇಲ್ಲಿ ನೋಡ್ರಿ ಕೈ ಚಾ ಗಾವಾತ. ಐತಿ ಇಲ್ಲಿ ಬ್ಯಾಗ. ಸೊ ಏನು ರೇಟ್ ಐತಿ ಮಾರುತಿ? ಏನು ರೇಟ್ ಐತಿ? ಸೊಯ್ದಾಗಿರ್ಬೇಕು. ಸೊಯ್ದಾಗ ಆಟ ತುಟ್ಟಿ ಬೇಡ. ಸೊಯ್ದು ಅಂದ್ರೆ ನೋಡು 800 ಈ ಥರ ತೊಗೊಂಡ್ಬಿಡ್ನು ಗೈಸ್. ನಾವೊಂದು ತೊಗೊಂಡ್ಬಿಡ್ತೀನಿ. ಫುಲ್ ತಿಂಡಿಲಿ ಐತಿ. ಸೊ ನೋಡೋಣ. ಅದಕ್ಕೆ ದೊಡ್ಡದು ನೋಡ್ತೀವಿ. ಸೊ ಖರೀದಿ ಮಾಡೋದಾತಂದ್ರೆ ನೋಡೋಣ ಅಂತಡ್ರಿ. ಚುಮ್ಮಿರೆ ಚುಮ್ಮಿ ಗಡಗುಮ್ಮಿ ಸಾಲ ಆಯ್ಲ ನಾವು ಖರ್ಚಾಲಿ ಅಡ್ಯಾಡ್ನು ಏನಾರ ಮಾಡಕತ್ರ ಅಲ್ಲೇ ವಸ್ತಿ ಉಳ್ದಾರಪ್ಪ. ಬ್ಯಾಗ್ನಾಗ ತುಂಬಾತಾರಲ್ಲ. ತುಂಬ್ಕೊಂಡ್ರ ಬರಾತಾರ. ತಡ್ರಿ ಬಿಲ್ ಕೊಡ್ಬೇಕಿಲ್ಲೇ. ಬಿಲ್ ಕೊಡೋಣಂತ. ಚಲೋ ಇವಂಗಾರೆ ಬ್ಯಾಸರ ಆಗ್ಬಿಟ್ಟ ಜೀವನಾನ ಇಲ್ಲೇ. ಇನ್ನ ಸ್ಟಾರ್ಟ್ ಆಗಿಲ್ಲ ಟೂರ. ಹುಲಿ ಇನ್ನ ಟೂರ ಸ್ಟಾರ್ಟ್ ಆಗಿಲ್ಲ. ಈಗ ಜೀವನ ಬ್ಯಾಸರ ಮಾಡ್ಕೊಂಡ್ರೆ ಹೆಂಗ? ಸುಮ್ ಇರ್ತಾನ ಗೈಸ್. ಸೈಲೆಂಟ್ ಅದ. ಸೈಲೆಂಟ್ ಕಿಲ್ಲರ್ ಇರ್ತಾರಲ್ಲ. ಸರಿ ನಮಸ್ಕಾರ ರೀ ಎಲ್ಲ ಸೌಕರ ಮಂದಿಗೂ. ನಾವು ಇವತ್ತು ಸೊ ಮರುದಿನ ಬೆಳಿಗ್ಗೆ ಎದ್ದೀವಿ. ಸೊ ಫುಲ್ ಎದ್ದು ಟೂರ್ಗೆ ಹೋದೈತೆ. ನಾನು ಫುಲ್ ಮಾರುತಿ ಮನೆ ಫುಲ್ ಫ್ರೆಶ್ ಆಗಿನಿ. ಸೊ ನೋಡತ್ತಿರ್ಬೋದು ಬ್ಯಾಗಿಗೆಲ್ಲ ರೆಡಿ ಅದಾವ. ಇನ್ನು ನಮ್ಮಪ್ಪ ಏನೋ ನಮ್ಮ ಹುಡುಗನು ಎಲ್ಲ ಜಳಕ ಮಾಡಿ ಸಜ್ಜಿಗೆ. ಒಟ್ಟು ಬೆಳಿಗ್ಗೆ 5 ಗಂಟೆ ಆಗೈತಿ. ಈಗ 5 ಗಂಟೆ ಅನ್ಕೊಡೋದು ನಾವೆಲ್ಲರೂ ಫುಲ್ ಎನರ್ಜಿಯಿಂದ ಫ್ರೆಶ್ ಆಗಿವಿ. ಸೊ ಟೈಮು ನೋಡ್ರಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದನ್ನ ಸಿದ್ಧಾರೂಢ ಮಠಕ್ಕೆ. ಹುಬ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಸೀದಾ ಡೈರೆಕ್ಟ್ ಹೋಗೋದ ಶಿರ್ಸಿ. ಸೊ ಜರ್ನಿ ಒಳಗೆ ನೀವು ಜಾಯ್ನ್ ಆಗಿರಿ. ಏನಾಗುತ್ತೆ ಏನಿಲ್ಲ ನೋಡೋಣಂತ. ಚುಮ್ಮಿ ವ್ಯೂ ತೋರಿಸ್ತೀನಿ. ಒಟ್ಟು ವಾಟರ್ ಫಾಲ್ಸ್ ಇವತ್ತಿನ ಫುಲ್ ಪ್ಲ್ಯಾನ್ಸ್ ಅದಾವ ಎಲ್ಲ. ಇವತ್ತು ಒಟ್ಟು ಸಣ್ಣ ಮಾಡಿಬಿಡೋದು. ಓಕೆ ಬಾಯ್ಸ್ ಎಲ್ಲ ರೆಡಿ ಅದಾರ. ಒಟ್ಟು ನಡ್ರಿ ಎಂಜಾಯ್ ಮಾಡೋ ನಡ್ರಿ. ಗೈಸ್ ಫೈನಲಿ ಕಿರಣ್ ಸರ್ ಬಂದರು. ಕಿರಣ್ ಸರ್ದ ಗಾಡಿನೂ ರೆಡಿ ಆಯ್ತು. ಹಿಂಗೆಲ್ಲ ಹಿಂದೆ ಬ್ಯಾಗ್ ಕಟ್ಟಿವಿ. ಎರಡು ಬ್ಯಾಗ್ ಕಟ್ಟಿ ನಾವು ಕೂಡ ಇಲ್ಲಿ ನೋಡ್ರಿ ಪಾಕೆಟ್ ಬ್ಯಾಗ್ ತೊಗೊಂಡು ನಾವು ರೆಡಿ ಆಗಿವಿ. ಇದೇನೈತಲ್ಲ ನಮ್ಮ ಸಣ್ಣವ್ರದಾಗ ಆಡ್ತಿದ್ದಂಥ ಹನುಮಪ್ಪನ ಗುಡಿ. ನಮ್ಮ ಮಾಮಾಶ್ರೀ ವಾತಾವರಣ ನಿಂದರ್ಸ್ನ ಆಗೋಯ್ತಲ್ಲಪ್ಪ. ಇನ್ ನನ್ ಬದುಕಾದಂಗೆ ಇವತ್ತೇನೋ ಗಾಚಾರ ವಾಕರ್ಸ್ಕತ್ತು. ಮಾಮಾಶ್ರೀ ಸ್ವಲ್ಪ ಈಗ ಡೇಂಜರಸ್ ಮೋಡ್ನಾಗಿಲ್ಲ. ಮಾಮಾಶ್ರೀ ಒಂದಿನ ಡೇಂಜರಸ್ ಮೋಡ್ನಾಗ ಬರ್ತಾರೆ. ಅದು ತೋರಿಸೋಣ ಅಂತ. ಸೊ ಈಗಂತೂ ಗಾಡಿ ತೊಳೆದೆಲ್ಲ ರೆಡಿ ಆಯಿತು. ಇನ್ನೇನೈತಿ ಸೀದಾ ಡೈರೆಕ್ಟ್ ಇಲ್ಲಿಂದ ಮನೆಯಿಂದ ಬಿಡುವುದು. ಮಾರುತಿಗಳ ಮನೆ ಕೇಳ್ತಿರಲ್ಲ. ಇಲ್ಲೈತೆ ನೋಡ್ರಿ ಇದು ಮಾರುತಿಗಳ ಮನೆ. ಫಸ್ಟ್ ಕ್ಲಾಸ್. ಈಗ ಬೆಳಿಗ್ಗೆ ನೋಡ್ರಿ 5-6 ಗಂಟೆಗೆ ನಾವು ಸಣ್ಣವ್ರದಾಗ ಇಲ್ಲೆಲ್ಲ ಆಡ್ತಿದ್ವಿ.
ಇದೇನೈತಲ್ಲ ಹುಬ್ಳಿ ಧಾರವಾಡ ರೋಡ್ ಇದೆ. ನಾವು ರೆಡಿಯಾಗಿ ದೇವದ ಗತೆ ಈಗ ನೋಡತ್ತಿರ್ಬೋದು ಎಲ್ಲ ಹುಡುಗರು ಹೆಲ್ಮೆಟ್ ಗಿಲ್ಮೆಟ್ ಹಾಕೊಂಡು ರೆಡಿ ಆಗ್ಯಾರ, ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡ. ಸೊ ಫುಲ್ ತಿಂಡಿಲಿ ನಾವಂತೂ ರೆಡಿಯಾಗಿ ನಾವು ಹೊಂಟೀವಿ. ಹೋಗುನು ನಡ್ರಿ, ಇಲ್ಲಿಂದ ಜರ್ನಿ ಸ್ಟಾರ್ಟ್ ಐತಿ. ಸೊ ಸೀದಾ ಇಲ್ಲಿಂದ ಎಲ್ಲೋ ನುಗ್ಗಿಕೆರೆ ಹೆಣ್ಮಪ್ಪನಿಂದ ಸಿದ್ದಾರೋಡ್ ಅಜ್ಜ. ಸೊ ನಡೀರಿ ಗೈಸ್ ಹೋಗುವ, ಚಲೋ ಲೆಟ್ಸ್ ಗೋ ಹುಲಿ. ನಾವು ಈ ಸದ್ಯಕ್ಕೆ ಈ ಬೇಕಲ್ಲ, ಕಿರಣ ಕಾರ್ತಿಕ ಆಗಬೇಕಲ್ಲ. ಸೊ ಚಲೋ ನುಗ್ಗಿಕೆರೆ ಹೆಣ್ಮಪ್ಪನ ಗುಡಿ. ಇನ್ನು ನೆಕ್ಸ್ಟ್ ಹೋಗೋಣ ಸಿದ್ದಾರೋಡ್ ಅಜ್ಜಾರ ಮಠಕ್ಕೆ. ನಡೀರಿ. ಅದೊಂದು ಸ್ವಲ್ಪ ಬ್ಯಾಗ್ ಲೂಸ್ ಆಗಿತ್ತು, ಅದನ್ನ ಟೈಟ್ ಮಾಡಿವಿ. ಈಗ ಡ್ರೈವಿಂಗ್ ಮೋಡ್ ನಾವೀಗ, ನಾ ಕಾರ್ತಿಕ, ಆಮೇಲೆ ಕಿರಣ, ಮಾರುತಿ ಅಕ್ಕ. ಚಲೋ ಗೈಸ್. ಸಿದ್ದಾರೋಡ್ ಮಠಕ್ಕೆ ಬಂದೀವಿ ನಾವು. ಮಠ ನೋಡತ್ತಿರ್ಬೋದು ನೀವು. ನೋಡ್ರಿ ಮಸ್ತ್ ಐತಿ ಮಠ. ಫಸ್ಟ್ ಟೈಮ್ ಅಂತೀನಿ ಸಿದ್ದಾರೋಡ್ ಮಠಕ್ಕೆ. ನೋಡ್ರಿ ವಾವ್. ಕೇಳಿದ್ದೆ ಸಿದ್ದಾರೋಡ್ ಮಠದ ಬಗ್ಗೆ, ಆದರೆ ನೋಡಿದ್ದಿಲ್ಲ. ಇವತ್ತೆಲ್ಲ ನೋಡುವ ಭಾಗ್ಯ ಸಿಕ್ಕೈತೆ ನಮ್ಗೆ. ಅದೇ ಗೈಸ್, ಸಿದ್ದಾರೋಡ್ ಅಜ್ಜಾರ ದರ್ಶನ ಮುಗಿಸ್ಕೊಂಡು ಇನ್ನು ನಮ್ಮ ಪಯಣ ಬಂದು ಸೀದಾ ಡೈರೆಕ್ಟ್ ಶಿರ್ಸಿ ಕಡೆಗೆ. ಸೊ ಶಿರ್ಸಿ ಕಡೆಗೆ ವಾಯ ಯಾಕಡೆ ಹೊಡಿತಾರೆ ಕೇಳ್ಬೇಕು. ಸೊ ಮಾರುತಿ ಆ ಕಡೆಯಿಂದ ಹೋಗೋಣ ಅಂತ, ಆ ಕಡೆಯಿಂದ ನಾವು ಹೋಗ್ಬೇಕಾಗೈತಿ ಶಿರ್ಸಿಗೆ. ಮಠ ಅಂತೂ ಮಸ್ತ್ ಐತಿ. ಒಂದು ಪಾಸಿಟಿವ್ ವೈಬಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ. ಮುಂದಿನ ಜರ್ನಿ ಸೀದಾ ಡೈರೆಕ್ಟ್ ಶಿರ್ಸಿ ಮಾರಿಕಾಂಬ ಗುಡಿ. ನಡೀರಿ ಗೈಸ್ ಹೋಗುವ. ಗೈಸ್, ನಾವು ರೀಚ್ ಆದ್ವಿ ಶಿರ್ಸಿ ಮಾರಿಕಾಂಬ ಟೆಂಪಲ್. ನೋಡ್ರಿ ಫುಲ್ ಮಳೆ ಬರತ್ತಿತ್ತು. ಈಗ ಜಸ್ಟ್ ಮಳೆ ನಿಂತೈತಿ ನೋಡ್ರಿ. ಫುಲ್ ವೆದರ್ ಎಲ್ಲ ಹಿಂದಿಲೆ ಮಳೆ ನಿಂತು ಈಗ ಜಸ್ಟ್ ಎಲ್ಲ ವೆದರ್ ಕ್ಲಿಯರ್ ಆಗಿ ಸೂರ್ಯ ದೇವ ಉದಯಿಸ್ಯಾನು. ಹೋಗುನ್ ನಡೀರಿ ಮಾರಿಕಾಂಬ ಗುಡಿಗೆ. ಚಲೋ ಗೈಸ್, ಈಗ ಮಾರಿಕಾಂಬ ದರ್ಶನ ಮುಗಿಸ್ಕೊಂಡ ನಾವು ಬಂದೀವಿ ಗುಡಿಯಿಂದ ಹೊರಗೆ. ಇನ್ನು ನಮ್ಮ ಪಯಣ ಏನೈತಲ್ಲ, ನಾವು ಹುಂಚಳಿ ಫಾಲ್ಸ್ ಅಂತಂದೇ ಐತಿ, ಜೋಗ್ ಫಾಲ್ಸ್ಗಿನ ಮುಂಚೆ. ಸೊ ಅಲ್ಲಿಗೆ ಹೋಗ್ಬೇಕಂತಂದೇ ಡಿಸೈಡ್ ಆಗಿವಿ. ಈಗ ಮಳೆ ನಿಂತ ನಾವು ಫಸ್ಟ್ ಕ್ಲಾಸ್ ನೋಡ್ರಿ, ಮಸ್ತ್ ಐತಿ ವೆದರ್ ಅಂತೂ. ಅಡ್ಡಾಡತ್ತೀವಿ. ಸೊ ಇನ್ನು ಹುಂಚಳಿ ಫಾಲ್ಸ್ಗೆ ಹೋಗು ನಡೀರಿ. ಅಲ್ಲಿ ಹೆಚ್ಚು ಗಾಡಿ ತಗೊಳ್ಳೋದು ಸೀದಾ ಇನ್ನು ಹುಂಚಳಿ ಫಾಲ್ಸ್ ಕಡೆಗೆ. ಫಾಲ್ಸ್ ಚಲೋ ಐತೆ ಅಣ್ಣ ಅಂತಾರ, ನೋಡೋಣ ಅಂತ ನಡೀರಿ.
ಉಂಚಳ್ಳಿ ಫಾಲ್ಸ್ಗೆ ಹೋಗುತ್ತಾ ನಡಬರ್ಕ್ ಒಂದು ಬ್ರಿಡ್ಜ್ ಸಿಕ್ತು. ಸೊ ಇಲ್ಲಿ ಫುಲ್ ನೀರ್ ಹರಿಯತೈತಿ, ವ್ಯೂ ಮಾತ್ರ ಮಸ್ತ್ ಐತಿ. ಸೊ ನೋಡಕ್ಕಿರ ಬರ್ರಿ ತೋರಿಸು ನಿಮ್ಗ. ಇಲ್ಲಿ ನೋಡ್ರಿ ಪ್ರಕೃತಿ ಸೌಂದರ್ಯ, ವಾ ಮಸ್ತ್ ಐತಿ. ಇಲ್ಲಿ ಮಂದಿ ವಾಸ ಮಾಡ್ತಾರಲ್ಲಿ, ಇಲ್ಲಿ ಮನಿ ಅದಾವ. ಇಲ್ಲಿ ನೋಡ್ರಿ ಅಲ್ಲೇ ಮನಿಗಿನ ಅದಾವ. ಅವ್ರಿಗೆ ದಿನ ನೋಡಿ ಬೇಸರ ಆಗಿರ್ತೈತಿ. ಆದ್ರೆ ನಮಗ ಇದೊಂಥರ ಸ್ಪೆಷಲ್, ಯಾವತ್ತೂ ನಾವು ನೋಡಿರಲಿಲ್ಲ. ಹತ್ರ ತಿಂಡಿಲಿ ಐತಿ. ಉಂಚಳ್ಳಿ ಫಾಲ್ಸ್ ಹೆಂಗೈತಿ ಅಂತಂದೆ ತೋರಿಸ್ತೀನಿ ಗಾಯ್ಸ್. ಉಂಚಳ್ಳಿ ಫಾಲ್ಸಿಗೆ ಬಂದಿವು, ಆದ್ರೆ ಏನೋ ವ್ಯೂ ಇಲ್ಲ ಅಂತಂದೆ ಒಬ್ರು ಬರಾತಿದವ್ರು ಹೇಳಿದ್ರು. ಸೊ ನೋಡೋಣ ನಡ್ರಿ. ಐಚಾ ಗಾವತ್ ದೋಸ್ತ್ ಏನೂ ಕಾಣತಿಲ್ಲ ದೋಸ್ತ್. ನೀರ ಟಿಕೆಟ್ ಫೋರ್ಸ್ ಹಂಗೆ ಬೀಳಾತಿ. ತೋರಿಸ್ತೀನಿ ಬರ್ರಿ ನಿಮಗ. ಇಲ್ಲಿ ನೋಡ್ರಿ ಇಲ್ಲೇ ವ್ಯೂ ಪಾಯಿಂಟ್ ಅಂತಂದೆ ಒಂದು ಉಂಚಳ್ಳಿ ಫಾಲ್ಸಿಗೆ ಒಂದು ವ್ಯೂ ಪಾಯಿಂಟ್ ಇಟ್ಟಾರಿ ಇವ್ರು. ಓಕೆ, ಇದರಿಂದ ಏನೇನು ಕಾಣಿಸತ್ತಿಲ್ಲ. ತೋರಿಸ್ತೀನಿ ನಾನು ನಿಮ್ಗೆ. ಸರಿ ಗೈಸ್, ಇಲ್ಲಿ ಕೆಳಗೆ ಹೋಗೋದೈತಿ, ಕೆಳಗೂ ಹೋಗೋಣ ಅಂತ. ಇಲ್ಲಿ ನೋಡ್ರಿ ಇಲ್ಲಿ ಒಟ್ಟ ಏನೇನು ಬರೇ ಇದನ್ನಷ್ಟು ನೋಡೋಕೆ, ಸೌಂಡ್ ಅಷ್ಟೇ ಕೇಳಿಸ್ಬೋರಿ ಆಯ್ತಾ, ಏನು ಕಾಣಿಸಲ್ಲ ನಿಮ್ಗೆ. ಸೋರಿ ಇಲ್ಲೇ ಉಂಚಳ್ಳಿ ಫಾಲ್ಸ್ ಇಲ್ಲ, ಪೂರ್ತಿ ಫಾಗ ತುಂಬಿಟ್ಟೈತಿ ಅಲ್ಲ. ಇಲ್ಲಿ ನೀರು ಬೀಳ ಅಂತವ, ಆದ್ರ ಏನು ಕಾಣಿಸತಿಲ್ಲ, ಏನೇನು ಇಲ್ಲ. ಸೊ ಇದ ನೋಡ್ರಿ ಗೈಸ್ ಉಂಚಳ್ಳಿ ಫಾಲ್ಸ್. ಈ ಟೈಮ್ದಾಗ ಬಂದ್ರೆ ನಿಮ್ಗೆ ಯೂಸ್ ಇಲ್ಲ, ಯಾಕಂದ್ರೆ ಏನೂ ಕಾಣಲ್ಲ. ಉಂಚಳ್ಳಿ ಫಾಲ್ಸ್ ಹಂಗ ಕೆಳಗೆ ಹೊಂಟಿವಿ. ಏನೋ ಕಾಣಿಸೋದಂತ ನೋಡೋಣ, ಏನಾರ ಕಾಣಿಸ್ತಾರೆ ನಿಮ್ಗೆ ತೋರಿಸ್ತೀವಿ, ಅದಂತ ಪಕ್ಕ. ಮಾತ್ರ ಉಂಚಳ್ಳಿ ಫಾಲ್ಸ್ ಹೆಂಗೈತಿ ಗೊತ್ತಿಲ್ಲ, ಬರೋ ಮುಂತಾಗ ವ್ಯೂ ಮಾತ್ರ ಫುಲ್ ತಿಂಡಿಲಿ ಐತಿ. ನಾವು ಚಪ್ಪಲ್ ಎಲ್ಲಿ ಮಾರುತಿ ಎಲ್ಲಿ ಐತಿ, ಏನು ಕಾಣಿಸವಲ್ದು ಗಾಯ್ಸ್. ತಪ್ಪಳರ್ ಧಾಬ್ದು ಬರ್ಲಾ ಹಂಗ ಕಟ್ಟಿನ ಅದಪ್ಪ. 537 ರೀ. ಕೆಳಗೆ ಹೋದ್ಮೇಲೆ ಕಾಣಿಸ್ತಿರ್ಬೋದು ಏನಾರು. ನೋಡೋಣ ನಡ್ರಿ. ಅವನವನ ಒಂದ್ ಸ್ವಲ್ಪ ಬಿಸಿಲು ಇತ್ತಂದ್ರೆ ನಡಿತೈತಿ. ಫುಲ್ ಮುಕ್ಕಳಿ ಹರಿ ಮಳಿ ಐತಿ ಇಲ್ಲಿ ಒಟ್ಟು. ಸರಿ ಮಳಿ ಬರಾಕೈತಿ ನೋಡ್ರಿ ಗೈಸ್. ಇವತ್ತು ತಳಗಿನ ಮಠ ಕಟ್ಟಿದಾವ ದೋಸ್ತ್, ಪೂರಾ ತಳಗಿನ ಮಠ ಕಟ್ಟಿದಾವ. ದೋಸ್ತ್ ತಳಗಿನ ಮಠ ಕಟ್ಟಿದಾವ, ತಳಗಿನ ಮಠ ಹೋಗೋಣ. ಪೂರಾ ತಳಗಿನ ಮಠ ಆದ್ರೂ ಹೋಗಿ ನಿಮಗೆ ತೋರಿಸ್ತೀವಿ ಗೈಸ್. ಗೈಸ್ ಉಂಚಳ್ಳಿ ಇದನ್ನ ಏನಿದೆ ಫಾಲ್ಸ್ ವ್ಯೂ ಪಾಯಿಂಟಿಗೆ ಬಂದೀವಿ. ಸೊ ಹೆಂಗ್ ಕಾಣತೈತಿ ಅಂತಂದ್ರೆ ಮಾರುತಿನ ಕೇಳ್ತೀನಿ. ಸೊ ನೀವು ನೋಡ್ರಿ ಮಾರುತಿ, ಉಂಚಳ್ಳಿ ಫಾಲ್ಸ್ ಹೆಂಗ್ ಕಾಣತೈತಿ? ಗೈಸ್ ಅಲ್ಲಿ ನೀವು ನೋಡತ್ತಿರ್ಬೋದು, ಅಲ್ಲಿಂದ ನೀರು ಹರಿದು ಬಂದು ಕೆಳಗೆ ಬೀಳಾತಿ. ಕೆಳಗೆ ಬೀಳೋ ಫೋರ್ಸಿಗೆ ಫಾಗಿಂದ ನಮ್ಗೆ ಏನೂ ಕಾಣಿಸಲ್ಲ. ಸೊ ಇಲ್ಲಿ ಮ್ಯಾಗಿಂದ ಸ್ವಲ್ಪ ವ್ಯೂ ಕಾಣತಿ. ಉಳಿದಿದ್ದೆಲ್ಲ ಅಂತೂ ಫುಲ್ ಚಿಂದಿ ಚಿತ್ರಾನ್ನ, ಬುಂದಿ ಮೊಸರನ್ನ ಐತಿ. ಕೆಳಗಿಂದ ಅಷ್ಟೇ, ಫಾಲ್ಸದಷ್ಟೇ ವ್ಯೂ ಸ್ವಲ್ಪ ಕಾಣತಿ. ಹೌದಲ್ಲ ನಮ್ಗೆ ಈಗ ಕಾಣಿಸಾಕೈತಿ ನೋಡ್ರಿ ಗೈಸ್. ಈಗ ಕಾಣಕೈತಿ ನೋಡ್ರಿ. ಸೊ ಈ ತರ ಐತಿ ನೋಡ್ರಿ ಉಂಚಳ್ಳಿ ಫಾಲ್ಸ್. ಇದು ಬೀಳಾತಿರ ಲೆಕ್ಕಂತೂ ಡೇಂಜರ್ ಐತಿದೆ. ಸೊ ನಾರ್ಮಲ್ ಟೈಮಿಗೆ ಬರ್ರಿ, ನೋಡ್ರಿ, ಎಂಜಾಯ್ ಮಾಡ್ರಿ ಗೈಸ್. ಅಲ್ಲಂತೂ ನೋಡಕ್ ನಮಗೇನು ಸಿಗ್ಲಿಲ್ಲ. ಅಲ್ಲಿಂದ ಜೋಗ್ ಹೋಗೋ ಮುಂತಾಗ ನಡಬರಕ್ಕೆ ಒಟ್ಟ ಒಂದು ಭಾಳ ಜಾಸ್ತಿ ಇಲ್ಲ. ಜೋಗ್ ರೋಡ್ನಾಗನ ಒಟ್ಟ ಒಂದು 4 ಕಿಲೋಮೀಟರ್ದಾಗನ ಒಂದು ಫಾಲ್ಸ್ ಅಂದ್ರೆ ಸಣ್ಣದೈತಿ, ನೀರು ಹರಿದು. ಸೊ ಮಸ್ತ್ ಐತಿ. ಇಲ್ಲಿ ನೋಡ್ರಿ, ಇದ್ರ ಹೆಸರು ಬಂದು ನಿಪ್ಲಿ ಫಾಲ್ಸ್ ಅಂತಂದೇಳಿ, ಹೊಸೂರು ಫಾಲ್ಸ್ ಅಂತಂದನು ಕರೀತಾರೆ. ಏನಿಲ್ಲ, ಸಣ್ಣದೈತಿ, ನೀರಾಗಿ ಈಸಾಡೋದು ಇಲ್ಲಿ ಎಲ್ಲೋ ಐತಿ. 10 ರೂಪಾಯಿ ಒಬ್ರಿಗೆ ತೊಗೊಂತಾರೆ. ಭಾಳ ದೂರ ಏನಿಲ್ಲ. ನೀವು ಜೋಗಕ್ಕೆ ಹೋಗೋ ರೋಡ್ನಾಗನ 4 ಕಿಲೋಮೀಟರ್ ಒಳಗೈತಿ ಅಷ್ಟೇ. ಸೊ ಬರೋರು ಬರ್ರಿ, ಎಂಜಾಯ್ ಮಾಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ನೋಡತ್ತಿರಬಹುದು ಎಲ್ಲ ಪೂರ್ತಿ ಹರಿ ನೀರ ಎಂಜಾಯ್ ಮಾಡಕ್ಕೂ ಬಿಡ್ತಾರೆ. ಸೊ ಬರ್ಬೋದು ಗೈಸ್. ಅಲ್ಲೇನು ಅವ್ರೇನು ಆಟ ಆಡತ್ತಾರಲ್ಲ, ಅಲ್ಲಿಂದ ಹರಿದು ಬಂದಿದ್ದ ನೀರ ಡೈರೆಕ್ಟ್ ಇಲ್ಲಿ ಬಂದು ಬಿಡುತ್ತೆ. ಸೊ ಇಲ್ಲಿ ಮಟ್ಟ ಎಂಟ್ರಿ ಐತಿ, ಮಸ್ತ್ ಐತಿ ಗೈಸ್. ಇಲ್ಲಿ ಜಳಕ ಮಾಡೋಕ್ಕೂ ಬಿಡ್ತಾರೆ ನೀವು ಆರಾಮ್ಸೆ. ಇಲ್ಲಿ ಅಲ್ಲಂತೂ ಪೂರ್ತಿ ಎಲ್ಲ ನೀವು ಎಂಜಾಯ್ ಮಾಡ್ಬೋದು ನೀರಾಗ. ಮಸ್ತ್ ಅಂದ್ರೆ ಮಸ್ತ್ ಐತಿ ಗೈಸ್, ಎಂಜಾಯ್ ಮಾಡ್ರಿ. ಬರ್ರಿ, ಎಂಜಾಯ್ ಮಾಡ್ಬೋದು ನೋಡಿ ನೀವು. ಇಲ್ಲೇ ಫಸ್ಟ್ ಕ್ಲಾಸ್ ಐತಿ ಅಂದ್ರೆ ಫಸ್ಟ್ ಕ್ಲಾಸ್ ಐತಿ. ಸೊ ಮಿಸ್ ಮಾಡಬೇಡ್ರಿ ಗೈಸ್. ಜೋಗ್ ಯಾರು ಬರ್ತಿಲ್ಲ ಎಲ್ಲರೂ ಇಲ್ಲೇ ಜೋಗ್ ಏನು ಬರ್ತಿಲ್ಲ ಆನ್ ದಿ ವೇ ರೋಡ್ನಾಗ 4 ಕಿಲೋಮೀಟರ್ ಐತಿ. ಬರ್ರಿ ಗೈಸ್, ಹೊಸೂರು ಫಾಲ್ಸ್ ಎಂಜಾಯ್ ಮಾಡ್ರಿ. ಈಗ ಟೈಮ್ 4 ಗಂಟೆ. ಸೊ ನೀವು ನೋಡತ್ತಿರ್ಬೋದು ಫುಲ್ ತಿಂಡಿಲೇ ವೆದರ್ ಗಿದರ್. ಜೋಗ ಏನೈತಿಲ್ಲ, ಜೋಗ್ ಇಲ್ಲ ಐತಿ. ಸೊ ಇದು ಜೋಗಕ್ಕೆ ಒಂದು ಕ್ರಾಸ್ ಬರೈತಿ. ಆ ಕ್ರಾಸ್ ಒಳಗೆ ಒಂದು ಹೋಟೆಲ್ ಒಳಗೆ ಊಟ ಮಾಡ ಅಂತೀವಿ. ಫುಲ್ ತಿಂಡಿಲೆ 4 ಗಂಟೆ ಆಗೈತಿ. ಫುಲ್ ಹಸು ಆಗೈತಿ ಹುಡುಗರಿಗೆ, ಹಸುವಾಗಿ ಊಟ ಮಾಡ ಅಂತೀವಿ. ಹೊರಗೆ ಮಳಿ ನೋಡ್ರಿ ಈ ತರ ಮಳಿ ನೋಡ್ಕೊಂತ ಊಟ ಮಾಡೋದ್ರಾಗಿರೋ ಮಜಾನ ಬೇರೆ. ಸೊ ಊಟ ಮಾಡ್ತೀವಿ, ಊಟ ಮಾಡಿ ಜೋಗ್ ಹೋಗ್ತೀವಿ. ಹುಡ್ದಾಗ ಗೈಸ್ ನೋಡ್ರಿ ಈ ಕಡೆ ಊಟದ. ಸೊ
ಸೊ ಸಪ್ ಕೊಡ್ತಾರೆ, ನಂಬಲ್ಲಿ ಹಂಗಿರಲ್ಲ ಗೈಸ್. ಊಟ ಅಂತೂ ಮಾಡಿದೀವಿ, ಅಷ್ಟಕ್ಕಷ್ಟ ಊಟ ಇತ್ತು. ನಾಟ್ ಬ್ಯಾಡ್ ನಾಟ್ ಗುಡ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಹಂಗೆ ಚಜ್ಜಿ ರೊಟ್ಟಿ ಪುಂಡಿ ಪಲ್ಯ ಎಲ್ಲ ಸಿಗೋದಿಲ್ಲ ಇಲ್ಲಿ. ಸೊ ಸಿಕ್ಕಿದ್ರಾಗ ಓಕೆ ಆಗಿತ್ತು. ಸೊ ಹುಡುಗರು ಎಲ್ಲರೂ ಸಮಾಧಾನ ಆದರು. ಇದು ನೋಡ್ರಿ ಗೈಸ್, ಜೋಗ್ ಫಾಲ್ಸಿನ ಅಪೋಸಿಟ್ ವ್ಯೂ ಪಾಯಿಂಟ್ ಹೆಂಗೈತಿ ಗೈಸ್. ನೀವು ಇಷ್ಟು ದಿನ ಎಲ್ಲಿ ನಿಂತು ನೋಡ್ತಿದ್ರಿ ಜೋಗಪ್ಪ ಅಂದ್ರೆ ಅಲ್ಲಿ ಈಗೇನು ಅದೇನು ಇದನ್ನ ಕಾಣಿಸ್ತಾಯ್ತಲ್ಲ, ಅಲ್ಲಿ ಮಂದಿ ಇದಾರೆ ನೋಡ್ರಿ ಇಲ್ಲೆಲ್ಲ. ಸೊ ಅಲ್ಲಿ ನಿಂತು ನೋಡ್ತಿದ್ರಿ ನೀವು ಜೋಗ, ಅದ್ರ ಅಪೋಸಿಟ್ ನಾವು ಬಂದೀವಿ ಇವತ್ತು ಗೈಸ್. ನೋಡ್ರಿ ಜೋಗ್ ಫಾಲ್ಸ್. ಫೈನಲಿ ಅಲ್ಲಿಗಿನ ಬೆಸ್ಟ್ ವ್ಯೂ ಇದೆ ಅಂತಾನೆ ಹೇಳ್ಬೋದು. ಪ್ಲಸ್ ಇಲ್ಲಿ ಏನೇನೋ ಹೊಸದಾಗಿ ಏನೇನೋ ಮಾಡಂತಾರಪ್ಪ. ಅಲ್ಲಿಂದ ಇಲ್ಲಿಗೆ ರೂಪ್ ಹಾಕಿ ಜಿಪ್ ಲೈನ್ ಏನೋ ಮಾಡಕ್ಕಂತ ಅಂತಾರ, ಏನೇನೋ ಚೀಸ್ ನಡ್ದೈತಿ ಇಲ್ಲಿ. ಸೊ ಇಲ್ಲಿ ನೋಡ್ರಿ ಮೈದುಂಬಿ ಹರಿಯುತ್ತಿರುವ ಜೋಗ ಗೈಸ್. ಇಲ್ಲಿ ಪೂರ್ತಿ ತಳಗಿನ ತನಕ ಕಾಣಿಸುತ್ತಪ್ಪ. ವಾವ್. ಗೈಸ್ ಈಗ 60 FPS ತೊಗೊಂಡು ಯಾಕಪ್ಪ ಅಂದ್ರೆ ನಿಮ್ಗೆ ಝೂಮ್ ಮಾಡಿ ತೋರಿಸ್ಬೇಕು ಇದನ್ನ ಗೈಸ್. ಅಲ್ಲಿಂದ ಈ ಜೋಗದ ವ್ಯೂ ಪಾಯಿಂಟ್ ಅನ್ನು ನಾನು ನೋಡ್ಬೇಕು ಅನ್ನೋದು ಒಂದು ಆಸೆ ಐತಿ. ಸೊ ಅದನ್ನು ಹಿಂದಿಲ್ಲ ನಾಳೆ ಇದನ್ನ ಮಾಡುವ. ಹಂಗಾಗಿ ಗೈಸ್ ಹೊಸದೊಂದು ಏನೋ ಮಾಡಂತಿದ್ದಂಗೆ ಕಾಣ್ತಾರ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಟವರ್ ಗಿವರ್ ಹಾಕಿ ರೂಪ್ ಗಿಪ್ ಹಾಕ್ಯಾರ. ಸೊ ಜಿಪ್ ಲೈನ್ ಏನೋ ಮಾಡೋಂಗೆ ಕಾಣ್ತಾರ ಗೈಸ್. ಇಲ್ಲಿ ಎಷ್ಟು ಕಾಸ್ಟ್ಲಿ ಆಗಿರ್ಲಿ ಅವನ ಇಲ್ಲಿ ಜರ್ ಕರ್ತ ಜಿಪ್ ಲೈನ್ ಮಾಡಿದ್ರಪ್ಪ ಅಂದ್ರೆ ಅದು ದುನಿಯಾ ಕಾಸ್ಟ್ಲಿ ಆಗಿರ್ಲಿ 5,000 ಇಲ್ಲಿ ಒಬ್ರಿಗೆ. ನಾ ಅಂತೂ ಫಿಕ್ಸ್ ಜಿಪ್ ಲೈನ್ ಮಾಡ್ತೀನಿ ಇಲ್ಲಿದೆ. ಸೊ ಬಿಡಲ್ಲ, ಮಸ್ತ್ ಅಂದ್ರ ಮಸ್ತ್ ವ್ಯೂ ಪಾಯಿಂಟ್ ಇದೆ ಗೈಸ್. ಬರ್ರಿ ಒಟ್ಟ ಪಟ ಬಂದಿಸಿ ಜೋಗ್ ನೋಡ್ರಿ, ಮರಿಬ್ಯಾಡ್ರಿ. ಓಕೆ, ಸೊ ಒಟ್ಟ ಗೊತ್ತಿಲ್ದೇನು ಜೋಗದಾಗ ನಮ್ಮ ದೋಸ್ತ ಒಬ್ಬ ಭೇಟಿ ಅದ. ಇಲ್ಲಿ ನೀ ಹಂಗಿಲ್ಲ ಅಂತ ಕೇಳ್ತೀನಿ, ಅದೇನೋ ಗೊತ್ತಿಲ್ಲ. ಕೋಇನ್ಸಿಡೆಂಟ್ಲಿ ಇಲ್ಲಿ ನೋಡ್ರಿ ನಮ್ಮ ದೋಸ್ತ ಮಂಗು ಎಲ್ಲ ಮಾತುಕತೆ ಮುಗೀತು. ಇನ್ನು ನಾವು ಸದ್ದ ಹೊಂಟಿವಪ್ಪ ಬಾಯ್ ಅಂತಂದೆ. ನೀ ಮಳಿ ಬರತ್ತಿ ಸ್ವಲ್ಪ ಹುಷಾರಪ್ಪ ಅಂತಂದೇಳಿ ಸ್ವಲ್ಪ ಗಿಡದ ಬಡ್ಯಾಕ ಕೂತಾನ. ಮಂಗು ಭಾಳ ದಿನದಿಂದ ನನ್ನ ಜೊತೆ BGM ಆಡಕ್ ಬರ್ತಿದ್ದ, ಈಗ ಒಂದ್ ಸ್ವಲ್ಪ ಬಿಟ್ಟಾನವ. ಸೊ ಇದೆಲ್ಲ ಅವ್ರದ್ದು ಇದನ್ನ ಐತಿ. ಅವ್ರ ದೊಡ್ಡ ಗ್ಯಾಂಗ್ ಕಟ್ಕೊಂಡ ಇಲ್ಲೇ ಶಿಫ್ಟ್ ಆಗ್ಯಾನಂತ ಹೇಳಿಯಲ್ಲ ಹಲ್ಕಟ್ಟ. ನಾ ನಮ್ಮ ದೋಸ್ತ ಇಲ್ಲಿ ಹಾಕೊಂತೀನಿ. ಇಲ್ಲಿ ನೋಡ್ರಿ ಇದೆಲ್ಲ ಇವ ಚಂಗು, ಇವ್ ಚಂಗು, ಇವ್ ಒಂದ್ ಸ್ವಲ್ಪ ಚಂಗು ಅದಾನ. ಅವ್ ನಿಂಗು ಇವಂದಾನ ಗಂಗು, ಅವ ಸಂಗು. ಮುಂದ ಅವೇನಲ್ಲ ಇವ ಯಾರು? ಇವ್ ಕಿಂಗು, ಅವ್ ಕಾಂಗು. ಕಿಂಗು ಕಾಂಗು ಇಲ್ಲ ಅವ ಗ್ಯಾಂಗು ಅವ್. ಸೊ ಎಲ್ಲಾರದು ಕೂಡಿ ಒಟ್ಟು ಎಲ್ಲಾರು ಇಲ್ಲೇ ಅದಾರ ಹಲ್ಕಟ್ಗಳ. ಕೇಳಿಲ್ಲ. ಸೊ ಈಗ ಇಲ್ಲೇ ಭೇಟಿ ಆದ್ರು ಮಾತಾಡ್ಸ್ಕೊಂಡ ಗೈಸ್. ಒಟ್ಟ ಫುಲ್ ತಿಂಡಿಲೆ ಮಳಿ ಬರತ್ತಿ. ಎಲ್ಲಾರು ಅಲ್ಲಿ ಇದಕ್ಕೆ ಛತ್ತಿಗೆ ಹೋಗಿ ನಿಂತಾರ. ಆದ್ರ ನಾವ್ ಹಂಗಲ್ಲ. ನಾವು ಈ ಜಾಕೆಟ್ ಗಿಕೆಟ್ ಅದಕ್ಕ ತಂದೀವಿ. ಫುಲ್ ತಿಂಡಿಲೆ ಗೈಸ್. ನೋಡ್ರಿ ಮಳಿ ಕಾಣಿಸೋದು ಕ್ಯಾಮ್ರಾದಾಗ ಒಂದ್ ಸ್ವಲ್ಪ ಕಮ್ಮಿ ಕಾಣಿಸತ್ತಿರ್ಬೇಕಾದ್ರ ಫುಲ್ ತಿಂಡಿಲೆ ಮಳಿ ಬರ್ಲಾತಿ. ಅವ್ನ ಮೊಬೈಲ್ ವಾಟರ್ ಪ್ರೂಫ್ ಟೆಸ್ಟು ಆಗ್ಲಾತಿ. ಇಲ್ಲೇ 17 Pro Max ವಾಟರ್ ಪ್ರೂಫ್ ಟೆಸ್ಟು ಆಗ್ಲಾತಿ. ಸೊ ನೋಡೋನು ಇಲ್ಲೇ ಹಾಸಿ ಹೊರಗೆ ಹೋಗ್ಬೇಕಂತ ನೋಡಪ್ಪ. ನಡಿಪ ಹಿಂಗ್ ಸ್ಟೇಟ್ ಹಾಸಿ ಹೋಗ್ಬೇಕಂತ ನೋಡ್ರಿ. ಈಗ ಡೈರೆಕ್ಟ್ ನಾವು ಹೊಂಟಿವಿ ಕೊಲ್ಲೂರು ಮೂಕಾಂಬಿಕೆಗೆ. ಸೊ ಹಂಗೆ ಹೋಗುತ್ತಾ ನಡಬರ್ಕ ಟೈಮ್ ಭಾಳ ಆಗಿತ್ತು, ಸಂಜೆ ಆಗೈತಿ. ಮತ್ತು ಬೆಳಿಗ್ಗೆಯಿಂದ ಚಾನ ಕುಡ್ದಿಲ್ಲ ರೀಪ್ಪ. ಮನ್ಯಾಗ ಹರಿಯಾಗ ಚಾ ಕುಡ್ದವ್ರು. ಸೊ ಒಂದು ಹೋಟೆಲ್ ಕಾಯ್ತು, ಚಾ ಕುಡಿಯಕ್ಕೆ ಬಂದೀವಿ. ಚಾದವ್ರಕ್ಕಿಂತ ಹೆಚ್ಚಾಗಿ ಇಲ್ಲಿ ನೋಡ್ರಿ ಗೊತ್ತಿಲ್ಲ ಗುರುತಿಲ್ಲ ಅವು ಎರಡೂ ಅಲ್ಲಿ. ಇಲ್ಲಿ ಒಂದು ಇಲ್ಲಿತ್ತು, ಒಂದು ಅಲ್ಲಿತ್ತು. ಎರಡೂ ನಮ್ಮನ್ನು ನೋಡ್ರಿ. ಬಾ ಏನೇನು ಸರ್ ಎಸ್ ನೋಡ್ರಿ ಹೆಚ್ಚು ಚಂದ ಬಾಲಾಳಿಗೆ ಅರ್ಸ್ಕೋತ ನಮ್ಮ ಏನಾರೇ ಹಾಕದೆ ಥ್ಯಾಂಕ್ ಹೇಳಾಯ್ತು ನೋಡ್ರಿ. ಬಾ ಬಾಯ್ಲೆ. ಏನೇನು ಹೆಸರು ಬಾ.
ಅದು ಹೆಣ್ಣೈತೆ ಅದೊಂದು ಸ್ವಲ್ಪ ನಾಸೈತೆ ನಾನು ನೋಡ್ರೆ ನೀವು ಹುಲಿ ಐತೆ ಅದು ಹುಲಿ ಬರ್ತೇನ್ಲೇ. ಚಲೋ ಗೈಸ್, ಚಾ ಕುಡ್ನು ಫಸ್ಟ್ ಕ್ಲಾಸ್. ಒಂದು ಸ್ವಲ್ಪ ಮುಖ ತೊಗೋತೀನಿ ಅಪ್ಪ, ಮುಖ ತಗೊಂಡು ಚಾಗೆ ಕುಡಿತೀನಿ. ಓಕೆ ಬರ್ರಿ ಚಾ ಕುಡ್ನು. ಮಸ್ತ್ ಗೈಸ್ ವೆದರ್ ಏನೈತಿ. ಓ ಐ ಚಾ ಗಾವತ್ ನೋಡ್ರಿ. ಇನ್ನ ಮಮ್ಮಿ ಬ್ಯಾಗ್ ಬಿಚ್ಚಿಲ್ಲ ನಾವು. ಡೇ 1 ಟೂರ್ ಅಂತೂ ಹಿಂಗೆ ನಡೆದೈತಿ. ಡೇ 2 ನೋಡ್ಬೇಕಿನ್ನ ಗೈಸ್. ಮಳಿನೂ ಸ್ವಲ್ಪ ಕಮ್ಮಿ ಆದಂಗೆ ಆಯ್ತು. ಆಮೇಲೆ ಸಂಜೆ ಆಗ್ತಾ ಬಂತಲ್ಲ, ಸೊ ಅದಕ್ಕೆ ಮೈಂಡ ನಿದ್ದೆ ಕೇಳಕೈತೆ. ನಿದ್ದಿಗನಾಗಿತ್ತು ಮೈಂಡ, ಅದಕ್ಕೆ ಈಗ ಎಬ್ಸಿವ್ ನಮ್ಮ ಮೈಂಡ್. ಒಟ್ಟ ಫಸ್ಟ್ ಕ್ಲಾಸ್ ಚಾ ಕುಡಿದು ಬಿಸ್ಕಿಟ್ ತಿಂದು ಒಟ್ಟ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ಮೆಂಟ್ ಇದೆ. ಸೊ ಇನ್ನು ಸೀದಾ ಡೈರೆಕ್ಟ್ ಕೊಲ್ಲೂರು ಮೂಕಾಂಬಿಕಾ ಹೋಗ್ಬೇಕಂತ ಮಾಡೀವಿ. ನಡವರ್ಕ್ ಒಂದು ಯಾವುದೋ ಒಂದು ಪ್ಲೇಸ್ ಇತ್ತು. ಏನದ ಭೀಮೇಶ್ವರ ಅಂತ ಏನೋ ಇತ್ತು. ಸೊ ಅದು ಭೀಮೇಶ್ವರ ನೋಡಕ್ಕೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಕಿರಣ ಎನರ್ಜಿ ಬೂಸ್ಟ್ ಇದನ್ನ ಹಾಕೊಂಡ, ಅದನ್ನ ಯಾರು ನೋಡಲಿಲ್ಲ ಅನ್ಕೊತೀನಿ ಹಾಕೊಂಡ. ಸೊ ಭೀಮೇಶ್ವರ ನೋಡೋಕೆ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಟೈಮ್ ಈಗ ಸಂಜೆ ಆಗ್ತಾ ಬಂತು. ಸೊ ಭೀಮೇಶ್ವರ ಏನು ನೋಡಲ್ಲ, ಸೀದಾ ಡೈರೆಕ್ಟ್ ಕೊಲ್ಲೂರು ಹೋಗಿ ರೂಮ್ ಮಾಡ್ತೀವಿ. ಸೊ ನಡೀರಿ ಗೈಸ್ ಹೋಗುವ, ಟೈಮ್ ವೇಸ್ಟ್ ಮಾಡೋದು ಬೇಡ. ಚುಮ್ಮಿ ಕಾಳ ಚುಮ್ಮಿ ಗೈಸ್. ಆಲ್ರೆಡಿ ಕತ್ಲಾಗೈತಿ. ಈಗ ಟೈಮ್ 8:08 ಇನ್ನು ನಮ್ಗೆ ಕೊಲ್ಲೂರು ಇನ್ನೂ 30 ಕಿಲೋಮೀಟ್ರ್ ಐತಿ. ನಾಡ್ತಾರೆ ಹೊಂಟಿ ನೋಡ್ರಿ ಫಸ್ಟ್. ಹಿಂದಿನ ಗಾಡಿ ಒಂದು ಸ್ವಲ್ಪ ಹೆಡ್ಲೈಟ್ ಡಿಮ್ ಐತಿ, ಅದಕ್ಕೆ 2 ಗಾಡಿ ನಾವು ಕ್ಯಾರಿ ಮಾಡ್ಕೊತ ಈಗ ಹೊಂಟೀವಿ. ಮಳೆ ಬರತ್ತಿತ್ತು, ಈಗ ಮಳೆ ನಿಂತೈತಿ. ಸೊ ನಡೆದ್ವಿ ಹಂಗೆ ನಮ್ಮ ದಾರಿ. ಯಾವಾಗಾರ ಒಂದು ಗಾಡಿ ಬರೋದು ಅಪೋಸಿಟ. ಇಲ್ಲಿಂದ ಸಿಗಂದೂರ್ನು ನಮಗೆ ನಿಯರ್ ಇತ್ತು, ಆದರೆ ಸಿಗಂದೂರೊಳಗೆ ಇರಾಕ ರೂಮ್ ಅಷ್ಟೊಂದು ವ್ಯವಸ್ಥೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಹೊಂಟೀವಿ ಈಗ ಕೊಲ್ಲೂರಿಗೆ. ಸೊ ಕೊಲ್ಲೂರಿಗೆ ಹೋಗಿ ಸಿಗುವ ಗಾಯ್ಸ್. ಚುಮ್ಮಿ ಗೈಸ್, ಫೈನಲಿ ಬಂದೆವು ಕೊಲ್ಲೂರು ಮೂಕಾಂಬಿಕೆಗೆ. ಸೊ ರೂಮ್ ಅಣ್ಣ ಪಾಪ ರೂಮ್ ಹಿಡಿಸ್ಕೊಟ್ರು. ಸೊ ಈ ಲಾಡ್ಜೊಳಗೆ ರೂಮ್ ಮಾಡಿ ಗೈಸ್. ರೂಮಿಗೆ ಬಂದು ನಾವು ಫ್ರೆಶ್ ಆಗಿ ಫಸ್ಟ್ ಕ್ಲಾಸ್ ಹಂಗೆ ಕೆಳಗೆ ಹೋಗಿ ಊಟ ಮಾಡ್ಕೊಂಬಂದಿವಿ. ಊಟ ಮಾಡ್ಕೊಂಬಂದ ನೋಡ್ರಲ್ಲಿ ನಾಳೆ ಪ್ಲ್ಯಾನ್. ಸೊ ನಾಳೆ ರೂಟ್ ಎಲ್ಲ ಪ್ಲ್ಯಾನ್ ಹಾಕಿನಿ. ನಾಳೆ ಎಷ್ಟು ಗಂಟೆಗೆ ಕೇಳಬೇಕು ಏನಾಗತ್ತ ಅಂತಂದೇನು ಹುಡುಗರಿಗೆಲ್ಲ ಹೇಳಿನಿ. ಸೊ ಈಗ ಗಾಡಿ ಮೇಲೆ ಅಡ್ಡಾಡ್ ಸುಸ್ತಾಗೈತಿ. ರೂಮ್ ಅಂತೂ ನೋಡಕ್ಕೆ ಹೋಗ್ಬೇಡ್ರಿ ಗೈಸ್, ನೋಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಜಾಕೆಟ್ ಗೀಕೆಟ್ ಹಾಕಿವಿ. ಸೊ ಈ ನಮ್ಮನೆ ಹೊಲಸೈತಿ. ಸೊ ಈಗೇನೈತೆ ಸೀದಾ ಡೈರೆಕ್ಟ್ ಮಲ್ಕೋತೀವಿ. ಬೆಳಿಗ್ಗೆ ಎದ್ದು ಜಳಕ ಮಾಡಿ ಫ್ರೆಶ್ ಆಗಿ ಮೂಕಾಂಬಿಕಾ ದೇವಿಗೆ ಹೋಗಿ ಬಂದು ರೆಡಿಯಾಗಿ ಸೀದಾ ಡೈರೆಕ್ಟ್ ಇಲ್ಲಿಂದ ಬಿಡ್ತೀವಿ ಗೈಸ್. ನಾಳೆ ಎಲ್ಲಿ ಹೋಗ್ಬೇಕೇನು ಹೋಗ್ಬೇಕಂತಂದ್ರೆ ಪ್ಲ್ಯಾನ್ ಆಲ್ರೆಡಿ ಆಗೈತಿ. ಸೊ ಡೇ 1 ಅಂತೂ ಎಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಕಂಪ್ಲೀಟ್ ಆಯಿತು. ಸೊ ಡೇ 2 ನೋಡುವ. ಡೇ 2 ಅನ್ಕೊಂಡಂಗನ ಕಂಪ್ಲೀಟ್ ಮಾಡಿಸ್ತೀನಿ, ಹಂಗೆ ರುಬ್ತೀನಿ ನಮ್ಮ ಹುಡುಗರನ್ನ. ಸೊ ಸಿಗುವ ಗೈಸ್. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಒಟ್ಟು ನನಗಂತೂ ಈಗ ಸದ್ದ ಬೆಡ್ ಬೇಕಾಗೈತಿ, ಮಕ್ಕೊಂಡ್ಬಿಡ್ತೀನಿ. ಬೈ ಗೈಸ್. ಗುಡ್ ಮಾರ್ನಿಂಗ್ ಎಲ್ಲ ಸೌಕರ್ ಮಂದಿಗೂ. ಡೇ 2 ಸ್ಟಾರ್ಟ್ ಆಗೈತಿ. ಸೊ ನಾವು ಬೆಳಿಗ್ಗೆ ಜಲ್ದಿ ಎದ್ದ ಫ್ರೆಶ್ ಆಗಿ ಈಗ ಹೊಂಟಿವಿ ದೇವರಿಗೆ. ಸೊ ಬೆಳಗ್ಗೆನ ಮಳೆನೂ ಸ್ಟಾರ್ಟ್ ಐತಿ, ನೋಡ್ತಿರ್ಬೋದು. ಫುಲ್ ಬಿರ್ಸಂಗೆ ಮಳೆ ಐತಿ. ಆದ್ರೂ ಮಳೆಯಾಗ ಫುಲ್ ಬೆಂಕಿ ಬಿಸಿನೀರಲ್ಲೇ ಜಳಕ ಮಾಡಿ ಫ್ರೆಶ್ ಆಗಿವಿ. ಶಿವ ಅಂತಂದೇಳಿ ದೇವ್ರಿಗೆ ಹೊಂಟಿವಿ. ಸೊ ಪಟಾಪಟ ದೇವ್ರಿಗೆ ಹೋಗಿ ದರ್ಶನ ಮುಗಿಸ್ಕೊಂಡ್ಬರೋಣಂತ ಬರ್ರಿ. ಗೈಸ್ ಈಗ ನಾವು ದರ್ಶನ ಮುಗಿಸ್ಕೊಂಡ್ಬಂದ್ವಿ. ದರ್ಶನ ಅಂತೂ ಫಸ್ಟ್ ಕ್ಲಾಸ್ ಆಯ್ತು. ಮಳೆ ಬರ ಐತಿ, ನೋಡ್ತಿರ್ಬೋದು. ಇನ್ನು ರೂಮ್ಗೆ ಹೋಗಿ ಪಟ ಎಲ್ಲ ಅರ್ಬಿ ಎಲ್ಲ ಪ್ಯಾಕ್ ಮಾಡ್ಕೊಂಡ ಪ್ರವಾಸ ಸ್ಟಾರ್ಟ್ ಆಕೈತಿ. ಇನ್ನು ನಡೀರಿ ರೂಮ್ ಕಡೆಗೆ ಹೋಗುವ ನಮ್ಮ ಪಯ್ಯನ. ಚಲೋ ಗೈಸ್, ಬೆಳಗ್ಗೆ ಅದ ಜರ್ನಿ ಸ್ಟಾರ್ಟ್ ಆಗೈತಿ. ಸೊ ಈಗ ಬಿಡ್ತೀವಿ ನಾವು ಕೊಲ್ಲೂರ. ಇನ್ನೂ ನಾಷ್ಟ ಗೀಷ್ಟ ಏನು ಮಾಡಿಲ್ಲ. ನಾಷ್ಟ ಗೀಷ್ಟ ಏನು ಎಲ್ಲರೂ ಮುಂದೆ ಮಾಡಬೇಕು. ಈಗ ಟೈಮ್ ಆಲ್ರೆಡಿ 10 ಗಂಟೆ. ಸೀದಾ ಡೈರೆಕ್ಟ್ ಇಲ್ಲಿಂದ ನಾವು ಹೊಂಟೀವಿ ಕವಲೇದುರ್ಗ ಫೋರ್ಟ್ ಅಂತಂದೇಳಿ. ಫೋರ್ಟಿಗೆ ಹೋಗೋಣಂತ, ನೋಡುವ. ನಡೆಯಿರಿ ಗಾಯ್ಸ್.
ಗೈಸ್ ರೋಡ್ ದಂಡಿಗೆ ಒಂದು ಮಸ್ತ್ ಅಂತ ಹೋಟೆಲ್ ಇತ್ತು. ಸೊ ಇಲ್ಲಿ ಬಂದ ನಾವು ಬಿಸಿ 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 ದೋಸೆ ತಿನ್ಲತ್ತೀವಿ. ರೆಡಿ ಆಗತ್ತ ದೋಸೆ. ಹುಡುಗರು ಕಾಯ್ಕೋತ ಕುಂತಾರ ಈ ಸದ್ಯ ಯಾವಾಗ ಬರ್ತಾವ ಯಾವಾಗ ಬ್ಯಾಟಿಂಗ್ ಮಾಡ್ಲಿ ಅಂತಂದೇಳಿ. ಸೊ ಫಸ್ಟ್ ಕ್ಲಾಸ್ ಹಂಗೆ ಇಲ್ಲೇ ನಾಷ್ಟ ಮಾಡಿ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಹೊಂಟಿವಿ. ಎಲ್ಲಿ ಹೋಗಿ ಕವಲೇದುರ್ಗ ಫೋರ್ಟ್ ಹೊಂಟಿವಿ. ಕವಲೇದುರ್ಗ ಫೋರ್ಟ್ ಹೋಗೋಣಂತ. ಈಗ ಬಿಸಿ ಬಿಸಿ ದೋಸೆ ತಿಂದ ಕವಲೇದುರ್ಗ ಫೋರ್ಟ್ ಕಡೆಗೆ ನಮ್ಮ ವಿಮಾನದ ಪಯಣ. ಕವಲೇದುರ್ಗ ಕೋಟೆ ಇಲ್ಲಿಂದ ಈಗ ಇಲ್ಲಿ ಬಂದು ಗಾಡಿ ಹಚ್ಚಿ ನಡ್ಕೊತ ಹೊಂಟೀವಿ. 2 ಕಿಲೋಮೀಟರ್ ನಡ್ಕೊತ ಹೋಗೋದೈತೆ ಅಂದಾರ. 2 ಕಿಲೋಮೀಟರ್ ನೋಡ್ರಿ ಇಲ್ಲಿ ಎಲ್ಲ ಮಸ್ತ್ ಐತಿ. ಮ್ಯಾಲೆಲ್ಲ ಗುಡ್ಡ ಐತಿ. ಸೊ ಗುಡ್ಡದಲ್ಲಿ ನಾವು ನಡ್ಕೊಂತ ಹೋಗಿ ನಡಿಯೋದೆ ಫುಲ್ ಅಂದ್ರೆ ಫುಲ್ ತಿಂಡಿಲೆ ಚಾಗಿ ಸಿಗ್ತೈತಿ. ವಾವ್ ಗೈಸ್ ನೋಡ್ರಿ ಇಲ್ಲಿ ಐಚಾ ಗಾವಾತ್. ಅದಕ್ಕೆ ಹೇಳಿದ್ರು ಮನಿ ಬಿಟ್ಟು ಒಂದು ಸ್ವಲ್ಪ ಬರ್ರಿ ತಿರ್ಗಾಡ್ರಿ. ಮನಿ ಬಿಟ್ಟ ಹೊರಗೆ ಬರ್ರಿ ಒಂದು ಸ್ವಲ್ಪ ತಿರ್ಗಾಡ್ರಿ ಅಡ್ಡಾಡ್ರಿ. ಹಿಂಗೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಮಾಡ್ರಿ. ಎಲ್ಲಿ ಹೊಂಟಿಪ್ಪ ನೀವು ಹಂಗೆ ನೋಡ್ಕೋತ ಹಂಗೆ ಇದಕ್ಕೆ ನೋಡಕ್ಕೆ ಹೊಂಟಾನ ಹಂಗೆ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತೆ ಗೈಸ್. ನೋಡಕ್ಕೆ ಹೋಗಿ ನಡ್ರಿ ಒಟ್ಟೆ. ಐ ಥಿಂಕ್ ಅಲ್ಲಿ ಮ್ಯಾಲೆ ಐತಿ ಅನಿಸ್ತೈತಿ ಕೋಟೆ. 2 ಕಿಲೋಮೀಟರ್ ನಡ್ಕೊತ ಹೋಗಿ ನಡ್ರಿ. ಹೆಂಗೈತಿ ಗಿಚ್ಚಿ ಗಿಲಿಗಿಲಿ ಹತ್ತಿ ಹೋಗೋದೈತಿ. 2 ಕಿಲೋಮೀಟ್ರ ಐಚಾ ಗಾವಾದ ಕುತರ ಐತಿ. ಸೊ ಹೋಗೋಣ ಅಂತ ನಡೀರಿ. ನೋಡ್ರಿ ಫುಲ್ ಎಲ್ಲ ಚೂ ಹಿಡ್ಕೊಂಡು ಪಾವ್ ಮಾಡ್ಲತ್ತಾವ ನೋಡ್ರಿ ಗೈಸ್. ವಾವ್ ಎಲ್ಲ ಮಳೆ ಬರತೈತಿ. ಮಸ್ತ್ ಐತಿ ಗೈಸ್. ನೋಡ್ರಿ ನಮ್ಮಿಂದ ನೆಲ ಬಿಟ್ಟು ಅಷ್ಟು ಹತ್ರದಾಗ ಫುಲ್ಲು ಮಳೆ. ಯಾವುದೋ ಒಂದು ಗುಡಿ ಟೈಪ್ ಐತಿ. ಈಗ ನಾವು ನಿಂತಿರೋದು ಗುಡಿ. ಇದೆಲ್ಲ ವ್ಯೂ ಐತಿ. ಭಾಳ ತಿಂಡಿದೆ. ಗೈಸ್ ಮಳೆ ಅಂತೂ ಏನು ಕಡಿಮೆ ಆಗೋಲ್ತು. ಸೊ ಮಳೆ ಕಡಿಮೆ ಆಕೈತೆ ಅಂತಂದೆ ಅಲ್ಲಿ ನಿಂತಿದ್ವಿ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಮ್ಯಾಲೆ ಇನ್ನೊಂದು ಏನೋ ಐತಿ ನೋಡುವಂಥದ್ದು. ಸೊ ಅದಕ್ಕೆ ಇಲ್ಲಿ ಬಂದೀವಿ ನೋಡ್ರಿ. ಈಗ ಇಲ್ಲಿ ಏನಿಲ್ಲ ಕಂಬಗಳದ ಅಂತಂದು ಹೇಳತ್ತಾರ. ಸೊ ಕಂಬಗಳನ್ನ ನೋಡೋಣ ಈಗ. ಯಾಕಂದ್ರೆ ಅಲ್ಲಿ ಕೆಳಗೆ 20 ರೂಪಾಯಿ ಕೊಟ್ಟಿವಿ. ಹತ್ತತ್ತನೋ ಹಾಂ ಒಬ್ರಿಗೆ 10 ರೂಪಾಯಿ ಕೊಟ್ಟಿವಿ. ಹಾಂ 10 ರೂಪಾಯಿ ಕೊಟ್ಟಿದ್ದಕ್ಕೆ ಯಾಕಾಗೋಲ್ಲಕ್ಕೆ ಇಲ್ಲಿಗ ಕಂಬ ನೋಡೋಣಂತ. ನಿನ್ನ ಯಾರಮ್ಮ ನರಸಿಂಹ ಈ ಕಂಬದಲ್ಲಿರುವನೆ ಅದು ನೋಡ್ರಿ ಗೈಸ್. ಕಂಬ ನೋಡ್ರಿ ಫುಲ್ ತಿಂಡಿಲೈತಿ. ಅಲ್ಲಿ ಯಾರೋ ನಮ್ಮಂಥವ್ರು ಅದಾರ. ಸೊ ನೋಡುತ್ತಿರಬಹುದು. ಮಸ್ತ್ ಐತೆ ಗೈಸ್. ಫುಲ್ ತಿಂಡಿಲೆ ಮಳೆ ನೀರ್ದಾವ. ನೋಡ್ಕೊಂಡು ಹೋಗ್ತೀನಿ. ಪಚಾಕ್ 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 ಟೇಕ್ ಮछली ಪಾನಿ ಮ್ಯಾಗ ಚಪಾಕ್. ಅಬ್ಬಾ ಇಲ್ಲಿ ಮ್ಯಾಲೆ ಹತ್ತೀನಿ ಗೈಸ್. ನೋಡ್ರಿ ಈ ಸೇಮ್ ಐತೆ ನೋಡ್ರಿ. ಇದನ್ನು ನಮ್ಮ ಮಂದಿನ ಒಟ್ಟು ಸುಮ್ಕೊಂಡ್ರಲ್ಲ. ಒಂದು ಕಲ್ಲು ಬಿಳಿಸಿನಿ ಅದ ಇದಾತಂದೇಳಿ ಎಲ್ಲ ನಮ್ಮ ಮಂದಿನ ಮಾಡಿರ್ತೈತಿ ಇದನ್ನೆಲ್ಲ. ಸೊ ದಯವಿಟ್ಟು ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಹೋಗಿರ್ತೀರಿ ನೋಡಕ್ಕೆ ಹೋಗಿರ್ತೀರಿ. ನೋಡಿ ಬರ್ರಿ ಗೈಸ್ ಮಸ್ತ್ ಐತಿ. ಇಲ್ಲೇ ಈ ಕೋಟೆ ಅನ್ನೋಕಿನ ಇದೇನು ವೆದರ ವ್ಯೂ ಐತಲ್ಲ ಅದನ್ನ ನೋಡೋದನ್ನ ಮಸ್ತ್ ಮಜಾ ಐತಿ. ಸೋ ಭಾಳ ಅದು. ಆದ್ರೆ ಇರಲಿ ಸೋನ ಭಾಳ ಆಗ್ಯಾವ. ಅವ್ನು ಎಲ್ಲ ಕಟ್ ಮಾಡಿಬಿಡ್ತೀನಿ ಗೈಸ್ ಈ ತಿಂಗಳೊಳಗೆ. ವಾವ್ ಇಲ್ಲೆಲ್ಲ ಕಂಬ ಬಿಟ್ಟು ಮತ್ತೇನಿಲ್ಲ ಇಲ್ಲಿ. ನೋಡ್ರಿ ಇಲ್ಲೆಲ್ಲ ಮುಂಚಿನ ಕಾಲದಾಗ ಏನೇನೋ ಇದ್ದು ಅನಿಸ್ತೈತಿ. ಎಲ್ಲ ಈಗ ಹೊಡೆದಾರ ಎಲ್ಲ ಇಟ್ಟು ಗುಡ್ಡಿ ಎತ್ತರದ ಗುಡ್ಡದ ಮೇಲೆ ಹಿಂಗೆಲ್ಲ ಕಟ್ಟ್ಯಾರ ಅಂದ್ರೆ ಬೆಂಕಿ ಮಸ್ತ್ ಐತಿ. ಬಟ್ ತಡ್ರಿ ಇಲ್ಲೆಲ್ಲೋ ನೀರಿಂದ ಇದನ್ನದಿದ್ದವಪ್ಪ ಎಲ್ಲದಾಗ ಗೊತ್ತಿಲ್ಲ. ಬರ್ರಿ ಕಿರಣ ಬೆಲ್ಲ ಕಳ್ಕೊಂಡಣ. ಇನ್ನು ಅಲ್ಲಿ ಎಲ್ಲ ಹೊಂಟಾರಪ್ಪ ಅವರು. ನೋಡ್ರಿ ಇದನ್ನು ಯಾರು ಕಟ್ಸ್ಯಾರು ಏನು ಎತ್ತ ಅಂತಂದೇ ನಮ್ಗೆ ಗೊತ್ತಿಲ್ಲ. ನೋಡ್ರಿ ಮಾತ್ರ ಮಸ್ತ್ ಐತಿ. ನೀರು ನೋಡ್ರಿ ಹೆಂಗದ. ನಾವು
ಗೈಸ್ ಅಲ್ಲಿಂದ ಅಂತೂ ಕೆಳಗೆ ಬಂದ್ವಿ ಸ್ವಲ್ಪ. ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ, ಈಗ ತೋರಿಸ್ತೀನಿ. ಇದೇನು ಎತ್ತ ಅಂತ ನಮಗೆ ಗೊತ್ತಿಲ್ಲ, ಗುಡಿ ಐತಿದೆ ಯಾವುದೋ, ಬಟ್ ಯಾರು ಕಟ್ಸ್ಯಾರು ಏನು ಅಂತೇನು ಗೊತ್ತಿಲ್ಲ. ಆದ್ರೆ ಮಾತ್ರ ಕಟ್ಸೋದು ಮಾತ್ರ ಮಸ್ತ್ ಕಟ್ಸ್ಯಾರ. ಕಾಲು ಒಂದು ಜರಿ ಜರಿ ಗೈಸ್. ಐಚಾ ಗಾವಾ ಜರಿ. ಗೈಸ್ ನಾವೇನು ಡಿಸೈಡ್ ಆಗಿದ್ದೀವಪ್ಪ ಅಂದ್ರೆ ಹೊರನಾಡ ಅಲ್ಲಿ ಹೋಗ್ಬೇಕು ಡಿಸೈಡ್ ಆಗಿದ್ದೀವಿ. ಆದ್ರೆ ಕವಲೇದುರ್ಗ ಏನು ಬಂದಿವಲ್ಲ, ಇನ್ನು ಹೊರನಾಡ ಶೃಂಗೇರಿ ಎರಡು ನೋಡಿದ್ದು ಅದಾವು. ಸೊ ಶೃಂಗೇರಿ ಕ್ಯಾನ್ಸಲ್ ಮಾಡೋಣ ಅಂತಾರೆ. ಯಾಕಪ್ಪ ಅಂದ್ರೆ ಇಲ್ಲೇ ಟೈಮ್ ಭಾಳ ಮಾಡಿದ್ವಿ ನಾವು. ಕೆಳಗೆ ಅವ್ರು ಹೇಳಿದ್ರೆ 3:30 ತನಕ ಕ್ಲೋಸ್ ಆಗುತ್ತೆ ಅಂತಂದೇಳಿ. ಆದ್ರೆ ನಾವೇನು ಹೇಳಿದ್ವಪ್ಪ ಅಂದ್ರೆ 3:30 ಅಷ್ಟೊತ್ತಕ್ಕ ಎಲ್ಲ ನಾವು ಟೈಮ್ ವೇಸ್ಟ್ ಮಾಡಲ್ಲ, ಜಲ್ದಿ ಬಂದುಬಿಡ್ತೀವಿ ಅಂತ ಹೇಳಿದ್ವಿ. ಈಗ ನಾವು ಇಲ್ಲಿ ಇದ್ದಾಗನೇ 3:30 ಮೇಲೆ ಆಯ್ತು. ಇನ್ನೂ ಮೇಲೆ ಇದೀವಿ, ಈಗ ಕೆಳಗೆ ಹೊಂಟಿವಿ. ಜಕ್ಕಾಸ್ ಒಂದು ವ್ಯೂ ತೋರಿಸ್ತೀನಿ, ನೋಡಿಬಿಡ್ರಿ ಗೈಸ್. ಫುಲ್ ಮಸ್ತ್ ಹೆಂಗೆ ಕಾಣೈತಿಪ್ಪ ಅಂದ್ರೆ ಅಲ್ಟಿಮೇಟ್ ಕಾಣೈತಿ ನೋಡ್ರಿ. ವಾವ್, ಇಲ್ಲಿ ನೋಡ್ರಿ ನಮ್ಮ ಹುಡುಗು ಎಲ್ಲ ನಡೆದವ. ಸೊ ಇನ್ನು ಹಿಂಗಿಳಿದು ಕೆಳಗೆ ಇಳಿದು ಹೋಗ್ಬೇಕು. ಭಾರಿ ಅಂದ್ರೆ ಭಾರಿ ಐತಿ ಗೈಸ್. ಈ ಕಡೆ ಏನು ಬರ್ತಿರ್ಲಿಲ್ಲ, ಇದನ್ನೊಂದು ಪ್ಲೇಸ್ ಆ್ಯಡ್ ಮಾಡ್ಕೊಂಡ್ಬಿಡ್ರಿ. ಒಟ್ಟು ಭಾಳ ತಿಂಡಿಲಿ ಐತಿ, ಮಸ್ತ್ ಐತಿ. ಮಾರುತಿ ಹೇಳತ್ತಾನ ನೋಡ್ರಿ. ಒಟ್ಟ ಹೇಳ್ತೀನಿ, ಯಾರಾದ್ರೂ ಈ ಕಡೆ ಬಂದ್ರೆ ಇದೊಂದು ಪ್ಲೇಸ್ ಮಿಸ್ ಮಾಡ್ಕೋಬೇಡ್ರಿ. ಒಟ್ಟ ನೀವು ಬರೀ 2 ನಿಮಿಷ ಬರ್ತೀನಿ ಅಂತ ಬರ್ತೀರಿ, ಇಲ್ಲಿ 2-3 ತಾಸು ಇದು ನಿಂತೋಕಿರಿ ಇಲ್ಲಿ. ಆ ಥರ ಐತೆ ಪ್ಲೇಸ್, ಚುಮ್ಮಿ ಐತಿ ಪ್ಲೇಸ್. ಅಷ್ಟು ಮಾಡ್ರಿ ಗೈಸ್. ಫೋರ್ಟ್ ನೋಡಿ ಕೆಳಗೆ ಬಂದ್ವಿ. ಫುಲ್ ಮಳೆ ಬರತ್ತಿತ್ತು, ಫುಲ್ ಮಳೆ ಆಗ ಮ್ಯಾಗಿ ತಿಂದ ಈಗ ಪಟ್ ರೆಡಿಯಾಗಿ ಇಲ್ಲಿಂದ ಬಿಡ್ತೀವಿ. ಇಲ್ಲಿಂದ ಡೈರೆಕ್ಟ್ ಹೊರನಾಡು ಹೋಗ್ತೀವಿ. ಹೊರನಾಡು ಇಷ್ಟೇ ಇರ್ಬೇಕಂತ ಅನ್ನೋದೈತಿ. ನೋಡುವ, ಚಲೋ ಸಿಗುವ ಸುಮ್ಮನೆ. ಗೈಸ್ ಹಂಗ ಶೃಂಗೇರಿ ಮೇಲೆ ನಾವು ಹೊಂಟಿವಿ. ಶೃಂಗೇರಿ ಶಾರದಾಂಬ ಗುಡಿ ನೋಡ್ಲಾರ್ದ ಹೋದ್ರೆ ಹೆಂಗ. ಸೊ ಅದಕ್ಕೆ ಬಂದ್ವಿ ನೋಡು, ಶೃಂಗೇರಿ ಶಾರದಾಂಬ ಗುಡಿ ಬಂದಿವಿ. ಮಾರುತಿ ಒಂದು ಸ್ವಲ್ಪ ಮೀನುಗಳಿಗೆ ಏನಾರು ತರ್ತೀನಿ ಅಂತಂದೇಳಿ ಒಳಗೆ ಹೋಗ್ಯಾನ. ನಾವಿದೀಗ ಒಳಗೆ ಹೋಗೋಣಂತ. ನಡೆಯಿರಿ, ಚಲೋ. ಇದನ್ನು ಮುಂಚೆನ ನೋಡಿದ್ದೈತಿ, ಶಾರದಾಂಬ ಗುಡಿ ಮುಂಚೆನ ನಾವು ನೋಡೀನಿ. ಸೊ ಅದಕ್ಕೋಸ್ಕರ ಗುಡಿ ಒಳಗೆ ಹೊಂಟಿಲ್ಲ, ಯಾಕಂದ್ರೆ ನಮ್ಗೆ ಟೈಮ್ ಕಮ್ಮಿ ಐತಿ. ಹಾ ನೋಡ್ರಿ ಗೈಸ್, ಮಸ್ತ್ ಐತಿ ಇದು ಕೂಡ. ಹೋದ್ ಸರಿ ನಾವು ಬಂದಿದ್ವಿ, ಯಾಣ ಆ ಕಡೆ ಈ ಕಡೆ ಎಲ್ಲ ಬಂದಿದ್ವಲ್ಲ. ಸೊ ಆವಾಗ ಬಂದಿದ್ವಿ. ಈಗ ಏನೈತಲ್ಲ, ಹಣ್ಣಗಳಿಗೆ ಒಳಗೆ ಪ್ರವೇಶವಿಲ್ಲ. ನಡೀರಿ ಗೈಸ್, ಹೋಗುವ. ಇಲ್ಲೇ ಅದು ಒಳಗಿರೋದು ಟೆಂಪಲ್. ಇದು ನೋಡ್ರಿ ಹೆಂಗೈತಿ. ಗೈಸ್ ನಾವು ಹೊರನಾಡು ಬಂದು ತಲುಪಿದೀವಿ. ಹೊರನಾಡು ಬರ್ಗುಡ್ದಾನ ಸಿಕ್ಕಾಪಟ್ಟಿ ಮಳೆ ಆಯ್ತು. ಮಳೆ ತೋರಿಸ್ಕೊಂಡು ಒಟ್ಟ ರಗಡ್ ಆಗಿಬಿಟ್ಟಿತ್ತು ಇವತ್ತಂತೂ. ಅದಕ್ಕೆ ಪಟ್ನ ರೂಮ್ ಮಾಡಿದ್ವಿ. ರೂಮ್ ಮಾಡಿ ಫ್ರೆಶ್ ಆಗಿ ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ಗುಡಿ ಒಳಗೆ ಊಟ ಮಾಡ್ಕೊಂಡಿವಿ ಫಸ್ಟ್ ಕ್ಲಾಸ್. ಹಸಿದಾಗನ ಒಂದು ಅನ್ನದ ಬೆಲೆ ಗೊತ್ತಾಕೈತಿ ಅಂತಾರಲ್ಲ, ಅದು ಇವತ್ತು ಗೊತ್ತಾಗ್ತದೆ. ಯಾಕಂದ್ರೆ ಮಧ್ಯಾಹ್ನದಾಗ ಊಟ ಮಾಡಿದ್ದಿಲ್ಲ ನಾವು, ಸುಮ್ಮ ಅಷ್ಟ ಮಧ್ಯಾಹ್ನದಾಗ ಮ್ಯಾಗಿ ತಿಂದು ಮ್ಯಾನೇಜ್ ಮಾಡಿದ್ದೀವಿ. ಫುಲ್ ಹಸುವಾಗಿತ್ತು. ಪಟ್ನ ರೂಮಿಗೆ ಹೋದಾರ ಫ್ರೆಶ್ ಅಪ್ ಆಗಿ
ಸೀದಾ ಡೈರೆಕ್ಟ್ ಬಂದು ದೇವ್ರಿಗೆ ಕೈ ಮುಗಿದು ಊಟ ಮಾಡಿದ್ವಿ. ಊಟ ಮಾಡಿ ಈಗ ಹೋಗಿ ನಾಳೆ ಬೆಳಿಗ್ಗೆ ಜಲ್ದಿ ಎದ್ದು ಬಂದು ದೇವ್ರ ದರ್ಶನ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಏನೈತಲ್ಲ ಈಗ ಹೋದವ್ರ ಮಲ್ಕೊಂಡ್ಬಿಡುನು. ಯಾಕಪ್ಪ ಅಂದ್ರೆ ಡೇ 3 ಇವತ್ತಂತೂ ಡೇ 2 ಕಂಪ್ಲೀಟ್ ಆಯಿತು. ಇವತ್ತಿನ ಡೆಸ್ಟಿನೇಷನ್ ನಾವು ರೀಚ್ ಆಗಿವಿ. ಡೇ 3 ಏನೈತಲ್ಲ ನಮ್ದು ಕುದುರೆಮುಖ ಪ್ಲ್ಯಾನ್ ಐತಿ. ಸೊ ಕುದುರೆಮುಖ ಹೆವಿ ಐತಿ ನಾಳೆ ಟ್ರೆಕ್ಕಿಂಗ್ ಗೀಕಿಂಗ. ಅದಕ್ಕೆ ಏನೈತಿಲ್ಲ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಮಲ್ಕೊಂಡು ನಾಳೆ ಬೆಳಿಗ್ಗೆ ಜಲ್ದಿ ಎದ್ದ ಸೀದಾ ಡೈರೆಕ್ಟ ಕುದುರೆಮುಖಕ್ಕೆ ನಮ್ಮ ಪಯಣ. ಇಲ್ಲಿದೆಲ್ಲ ಪಟ ದರ್ಶನ ಗಿರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಡೈರೆಕ್ಟ್ ಕುದುರೆಮುಖ ಹೋಗುವ. ನಡೀರಿ.